ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪಂಡರೀಕೆ ನಿಷಣ್ ಏಷೋಗ್ನಿತ್ತಪತ್ಯೇಷ ಸೂರ್ಯಃ ಏಷ ಪರ್ಜನ್ಯೋ ಮಘವಾನೇಷಃ ವಾಯುರೇಷ ಪೃಥಿವೀರೈಃ ದೇವಸ್ಸದು ಸಚ್ಚಾಮೃತಂಚ ಯತ್ ನಮ ಪ್ರಾಣಾಯ ವಾಚಸ್ಪತಯೇ ಸ್ವಾಹ ನಮೋ ವಾಚೆ ಪ್ರಾಣಪತ್ನಿ ಸ್ವಾಹ. ಪ್ರಾಣಸೂಕ್ತದ ಚಿಂತಕರಿಗೆ ವಂದನೆಗಳೊಂದಿಗೆ ಪ್ರಾಣಸೂಕ್ತದ 6ನೆಯ ಪ್ರವಚನ. ಅದಾಗಲೇ ನಾವೆಲ್ಲ ಸೇರಿ ಈ ದೇಹವನ್ನು ನೋಡಿಕೊಳ್ಳುತ್ತೇವೆ, ಕೆಲಸ ಮಾಡಿಸ್ತೇವೆ, ಹೊತ್ತು ನಿಂತಿದ್ದೇವೆ, ಪೋಷಣೆಗೈತೇವೆ ಅಂತ ಎಲ್ಲ ಒಟ್ಟು ಸೇರಿಕೊಂಡು ಭೂತಾಭಿಮಾನಿಗಳು, ಇಂದ್ರಿಯೇಶರು ಎಲ್ಲ ಮಾತಾಡಿದ್ದಾರೆ. ವಯಮೇತದ್ಬಾಣಮವಷ್ಟಭ್ಯ ವಿಧಾರಯಾಮಃ, ವಿವಿಧತೆಯ ಧಾರಯಾಮಃ ಅಂತ ಅರ್ಥ. ಒಬ್ಬೊಬ್ಬರು ಒಂದೊಂದು ರೀತಿಯಿಂದ ಧಾರಣೆ ಮಾಡೋದರಿಂದ ವಿ ಎನ್ನುವುದಕ್ಕೆ ಒಂದು ವಿಶೇಷ ಅರ್ಥ ಇದೆ. ಎಲ್ಲರೂ ಎಲ್ಲ ಕೆಲಸ ಮಾಡುವುದಿಲ್ಲ, ಆದರೆ ಇಡೀ ದೇಹವನ್ನು ದುಡಿಸಿಕೊಳ್ಳುವಲ್ಲಿ ಎಲ್ಲರದ್ದು ಪಾಲುದಾರಿಕೆ ಇದೆ. ಆದರೆ ನಾವು ಯೋಚನೆ ಮಾಡಬೇಕಾದ್ದು ಒಬ್ಬ ಕೈ ಕೊಟ್ಟರೆ ಏನು ಅಂತ, ಅಥವಾ ಒಬ್ಬ ಕೆಲಸ ಮಾಡಿದಿದ್ದರೆ ಹೇಗೆ ಅಂತ. ಅದು ನಡೆದಿತ್ತು ಚಿಂತನೆ. ಇವರು ಒಟ್ಟು ಸೇರಿಕೊಂಡು ಕೆಲಸ ಮಾಡುವುದಕ್ಕಾಗಿ ಒಟ್ಟು ಮಾತಾಡಿತ್ತು. ನಾವಿದ್ದೇವೆ ಅಂತ ಒಬ್ಬರಿಗೆ ಹೇಳುವಷ್ಟು ಧೈರ್ಯ ಇಲ್ಲ ನಾನಿದ್ದೇನೆ ಅಂತ. ಹಾಗಾಗಿ ಪ್ರಾಕಾಶ್ಯ ಅಭಿವದಂತಿ ಅಂದತ್ತು. ಎಲ್ಲ ಒಟ್ಟು ಸೇರಿ ಮಾತಾಡ್ತಾರೆ. ಒಟ್ಟಾದಾಗ ಒಂದು ಸ್ಪಿರಿಟ್ ಇರ್ತದೆ, ಟೀಮ್ ಸ್ಪಿರಿಟ್ ಅಂತ, ಸಂಘೇ ಶಕ್ತಿ ಅಂತ. ಒಬ್ಬೊಬ್ಬರಿಗೆ ಇರುವುದಿಲ್ಲ. ಅದಕ್ಕೆ ಬಹಳ ದೃಷ್ಟಾಂತವಾಗಿ ಇಡಿಸುಡಿಯನ್ನು, ಕಸಬರಿಕೆಯನ್ನು ಹೇಳ್ತಾರೆ, ತೋರಿಸ್ತಾರೆ. ನೋಡಿ, ಒಂದೊಂದೇ ಕಡ್ಡಿ ಕೊಟ್ಟು ಎಂತಾಗ್ತದೆ ನೋಡಿ, ಮುರಿತಾರೆ ಎಲ್ಲರೂ. ಇಡೀ ಇಡಿಸುಡಿ ಕೊಟ್ಟರೆ ಮುರಿಲಿ ನೋಡಿ, ಆಗೋದಿಲ್ಲ ಅಂತಾರೆ. ಹಾಗೆ ಅದರಂತೆ ಈ ಎಲ್ಲ ವ್ಯಕ್ತಿಗಳು ಸೇರಿಕೊಂಡು ಅವರು ಮೈನಸ್ ಆದರೂ ಗೊತ್ತವರಿಗೆ. ಈಗ ಮಾತಿನ ದೇವತೆ ಅದು ಇರುವುದಿಲ್ಲ ಅಂದುಕೊಂಡ್ರು ತಮಾಷೆ ಮಾಡ್ತಾರೆ, ಬಹಳ ಚೆನ್ನಾಗಿರ್ತದೆ. ಅದು ನೋಡಿ ಆಗಿತ್ತು, ಇಲ್ಲಿ ನೋಡಲಿಲ್ಲ ಅಷ್ಟೇ. ವಾಗುದಕ್ರಾಮತ್ಸ್, ಮಾತು ಹೋಯ್ತು. ಏನಾಯಿತು ಕೇಳಿದರು. ಏನಾಯಿತು? ಏನಾಗಲಿಲ್ಲ. ಅವದನ್ನೇವ ಪಿಬನ್ ಅಶ್ನನ್ ಖಾನನ್ ಸ್ವಪನ್ ಅಂತಾರೆ. ಅವನು ಮಾತಾಡ್ತಾ ಇರಲಿಲ್ಲ, ಮತ್ತೆ ತಿಂತಾ ಇದ್ದ, ತಿರುಗ್ತಾ ಇದ್ದ, ನೋಡ್ತಾ ಇದ್ದ, ಮಲಗ್ತಾ ಇದ್ದ ಎಲ್ಲ ಹೇಳ್ತಾರೆ, ತಮಾಷೆ ಮಾಡ್ತಾರೆ. ಆದ್ದರಿಂದ ಮನುಷ್ಯನಿಗೆ ಏನಾದರೂ ಒಂದು ಕೊರತೆ ಆದರೆ ಏನು ನಿಂತೋಗುವುದಿಲ್ಲ ಮಹಾಗಂಟು. ಬದಲಿಗೆ 10 ಜನ ಸಹಾಯಕ್ಕೆ ಬರ್ತಾರೆ. ಕಣ್ಣು ಕಾಣುವುದಿಲ್ಲ ಅಂತಾದರೆ ಅವ ಹೀಗೆ ಮಾಡಿಕೊಂಡು ಹೋದರೆ ಸುಮಾರು ಜನ ಬಂದು ಕೈ ಹಿಡಿಕೊಂಡು, ಓ ರಾಜಾಂಗಣ ಇಲ್ಲಿ ಉಂಟಂತೇಳಿ ಮೊದಲಿಗೆ ಎದುರಲ್ಲಿ ಅವನಿಗೆ ಕುರ್ಚಿ ಹಾಕಿ ಕುಳ್ಳಿರಿಸಿ. ಎಂಥ ಕರ್ಮ ಕಾಣೋದಿಲ್ಲ ಅವನಿಗೆ. ಕುರ್ಚಿ ಮಾತ್ರ ಎದುರಲ್ಲಿ ಹಾಕಿ ಕುಳ್ಳಿರಿಸಿ ತುಂಬ ಜನ ಸಹಾಯ ಮಾಡ್ತಾರೆ. ಬಸ್ಸಿನಲ್ಲಿ ನೋಡಿ ಹತ್ತುವಾಗ ಎಲ್ಲಿ ಅದು ಕಣ್ಣು ಕಾಣೋದು ಹತ್ತಿದ್ರೆ ಕೂಡಲೇ ಎಲ್ಲರೂ ಎದ್ದು ನಿಲ್ಲುವುದು. ಅವನಿಗೆ ಜಾಗ ಕೊಡುವುದೇನು? ಭಾಳಷ್ಟು ಅವನಿಗೆ ಸರ್ಕಾರದಿಂದಲೂ ಬೆನಿಫಿಟ್ಗಳು ಜಾಸ್ತಿ ಇರ್ತದೆ. ಅವನಿಗೆ ಸಂಘ ಸಂಸ್ಥೆಗಳು ಅವನಿಗೆ ಕೋಲು ಕಡ್ಡಿ ಎಲ್ಲ ಕೊಡ್ತಾವೆ ಅಲ್ಲ. ಇರಲಿ ಪಾಪ. ಆದರೆ ಒಂದು ವಿಷಯ, ಕಣ್ಣು ಕಾಣುವುದಿಲ್ಲ ಅಂತಾದರೆ ಅವನಿಗೆ ಇತರ ಇಂದ್ರಿಯಗಳಲ್ಲಿ ಸ್ವಲ್ಪ ಚುರುಕುತನ ಜಾಸ್ತಿ ಇರ್ತದೆ. ಅದು ದೇವರೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಹಾಗೆ ಇಲ್ಲಿ ಎಲ್ಲ ಒಟ್ಟು ಸೇರಿ ಮಾತಾಡುವಾಗ ಉಂಟಲ್ಲ, ಭಾರಿ ಗೌಜಲಿ ಮಾತಾಡಿದ್ದಾರೆ. ಗೆರೆ ಹೇಳುವಾಗಲೇ ಖುಷಿ ಆಗ್ತದೆ. ವಯಮೇತದ್ಬಾಣಮವಷ್ಟಭ್ಯ. ಹೌದಾ? ಒಂಚೂರು ನೋಡುವ. ನಾವು ದೇಹವನ್ನು ಬೊಟ್ಟಿ ನೋಡಬೇಕು, ಹೇಗೆ ಉಂಟು ದೇಹ ಅಂತ. ಈಗ ಬಾಣ ಬಂದಿದ್ದಾರೆ. ದೇಹವನ್ನು ನಾವೆಲ್ಲ ಸೇರಿ, ಅದು ಅವ ಪ್ರವೇಶ ಅಂತ ಧಾತ್ವಾರ್ಥಲ್ಲಿ, ಮತ್ತು ಅವಷ್ಟಭ್ಯ ಅನ್ನುವಲ್ಲಿ ತಬ್ಬಿಕೊಂಡದ್ದು ನನಗೆ ತುಂಬ ಖುಷಿಯಾಗಲಿಲ್ಲ. ಆಗಿ ಕೊಡಲಿ ಅಂದರೆ ತಬ್ಬುವುದು ಅಂದರೆ ಇರಲಿ ಬಿಡಿ, ಒಳಗೆ ಪ್ರವೇಶ ಎಲ್ಲ ಕಾಣುವುದಿಲ್ಲ. ಅದು ವಿಯುಪಸರ್ಗದ ಅರ್ಥ ಅಂತ ಮಾಡಿಕೊಳ್ಳುವ ನಾವು. ಇಲ್ಲಿ ಅವ ಇದೆ. ಅವ ಪ್ರವೇಶೇ ಅವಗತೌ
ಸುಮಾರು ಅವರಕ್ಷೆ, ಸುಮಾರು ಅರ್ಥ ಇದೆ ಅವಧಾತುವಿಗೆ. ಅದನ್ನು ಅವಷ್ಟಭ್ಯ ಅಂದಾಗ ಒಬ್ಬೊಬ್ಬರು ಒಂದು ರೀತಿ, ಒಬ್ಬೊಬ್ಬರು ಕೆಲಸ ಮಾಡೋ ಒಂದೊಂದು ಬಗೆ, ಒಂದೇ ನಮೂನಿ ಇಲ್ಲ. ಕಣ್ಣಿನ ಕತೆ ಅಂತ ಕಿವಿ ಇದ್ದಲ್ಲ, ಒಂದು ಚೂರು ಯುಕ್ತಿಯುಕ್ತವಾಗಿ ಹೇಳಲಿಕ್ಕೆ ಬರುವುದಿಲ್ಲ. ಕಣ್ಣಿನಾಗಿ ಕಿವಿ, ಕಿವಿಯಾಗಿ ಬಾಯಿ, ಬಾಯಿಯಾಗಿ ಕೈ, ಎಂಥದೂ ಇಲ್ಲ. ಜ್ಞಾನೇಂದ್ರಿಯಕ್ಕಾಗಲಿ ಕರ್ಮೇಂದ್ರಿಯಕ್ಕಾಗಲಿ ಅದು ತುಂಬ ಸಪರೇಟ್ ಆದ್ದರಿಂದ, ವಿಭಿನ್ನ ಆದ್ದರಿಂದಲೇ ಅದನ್ನು ಪ್ರತ್ಯೇಕವಾಗಿ ಗಮನಿಸಿದ್ದು, ಗುರುತಿಸಿದ್ದು. ದೇಹ ಅದು ಪಂಚಭೂತಗಳ ಸಮ್ಮೇಳನ. ಮೊದಲು ಹೇಳಿದ್ದದಲ್ವ, ಆಕಾಶೋ ಹವೈ ದೇವ ಏಷ ದೇವ ಅಂತೇಳಿ. ಮಣ್ಣು ಮಾತು ಹೇಳದೆ ಹೇಳುವುದೇನಲ್ವ. ಸಾಂಖ್ಯಶಾಸ್ತ್ರ ಮಾತಾಡ್ತದೆ, ತುಂಬ ಲೆಕ್ಕಾಚಾರ ಮಾಡಿದ್ದು ದೇಹದ ಬಗ್ಗೆ, ದೇಶದ ಬಗ್ಗೆ ಎಲ್ಲ ಸಾಂಖ್ಯಶಾಸ್ತ್ರ. ಬಹಳ ಕಡಿಮೆ ಸಿಗುವುದು ಮತ್ತು ಅದು, ಆದರೆ ಅದರಲ್ಲಿ ಬೇಕಾದಷ್ಟು ವಿಷಯಗಳಿವೆ, ತಪ್ಪು ವಿಷಯಗಳು ಹೆಚ್ಚಿವೆ. ಆಗಿರಲಿ, ಯಾಕೆಂದರೆ ಎಲ್ಲಿಯವರೆಗೆ ಕೇಳಿದರೆ ಈಶ್ವರ ಇಲ್ಲದ ಸಾಂಖ್ಯವೂ ಉಂಟು, ದೇವರೇ ಇಲ್ಲ. ಲೆಕ್ಕ ಮಾಡ್ತದ್ದು ಗಮ್ಮತ್ತಿದೆ. ದುರ್ಯೋಧನ ಲೆಕ್ಕ ಮಾಡಿದ ಹಾಗೆ ಎದುರುಗಡೆ ಯಾರೆಲ್ಲ ಇದ್ದಾರೆ ಅಂತ ಹೇಳಲಿಕ್ಕೆ ಶುರು ಮಾಡಿದ. ತುಂಬ ಜನರನ್ನೆಲ್ಲ ಪರಿಚಯ ಮಾಡಿ ಹೇಳಿದ, ಪಾಂಡವರ ಮಕ್ಕಳೇ ಎಲ್ಲ. ಕೃಷ್ಣನನ್ನು ಲೆಕ್ಕಕ್ಕೆ ತರಲಿಲ್ಲವ. ಯಾಕೆಂದರೆ ಕೃಷ್ಣ ಹೋರಾಡುವುದಿಲ್ಲ ಹೇಳಿದ್ದಾನೆ. ಆದರೆ ಸಾರಥಿ ಆದರೂ ಹೋರಾಟದಲ್ಲಿ ಎಕ್ಸ್ಪರ್ಟ್ ಅಲ್ವಾ, ತಪ್ಪಿಸಿಕೊಂಡು ಓಡಿಸಬೇಕಲ್ಲ ರಥವನ್ನು. ಅದು ಸಾರಥಿಯ ಮೇಲೆ ಡಿಪೆಂಡ್ಸ್ ಅಲ್ಲ, ಅದು ಲೆಕ್ಕ ಗೊತ್ತಿಲ್ಲ ಅವನಿಗೆ. ಆಯುಧ ಹಿಡಿಯುವುದಿಲ್ಲ ಅಂತ ಹೇಳಿಕೊಂಡು ಗಮ್ಮತ್ತಿನಲ್ಲಿ ಕೃಷ್ಣ ಲೆಕ್ಕ ಬಿಟ್ಟೇ ಬಿಟ್ಟ. ಎಲ್ಲ ಸೊನ್ನೆಗಳನ್ನೆಲ್ಲ ಕೂಡಿಸಿದ, ಒಂದನ್ನು ಹಾಕಲೇ ಇಲ್ಲ. ಅಲ್ಲಿ ಬೆಲೆಯಲ್ಲಿ ಬರ್ತದೆ, ಒಂದು ಬಂದರೆ ಎಡಬದಿಯಲ್ಲಿ ಎಷ್ಟು ಸೊನ್ನೆಗೂ ಬೆಲೆ ಇರುವುದು. ಹಾಗೆ ಇವರು ಸಾಂಖ್ಯರು ಶೇಶ್ವರ ಸಾಂಖ್ಯ ಉಂಟು, ಇಲ್ಲ ಅಲ್ಲ, ದೇವರನ್ನು ಒಪ್ಪಿದ್ದು ಉಂಟು. ಕೆಲವೊಮ್ಮೆ ದೇವರನ್ನು ಒಪ್ಪಿದ್ರು ಬದಿಯಲ್ಲಿ ಕುಳ್ಳಿರಿಸಿದ್ದುಂಟು. ಹೀಗೆ ಎಲ್ಲ ಇರಲಿ ಹೇಳಿಕೊಂಡು, ಡೆಕೋರೇಷನಿಗೆ ಅಂತ, ಲೆಕ್ಕವರ್ತಿಗೆ ಅಂತ, ಚಂದ ಕಾಣ್ತದೆ ಅಂತ ಒಪ್ಪಬೇಕು, ನಂಬಬೇಕು, ಖುಷಿ ಪಡಬೇಕು. ಅದರಲ್ಲಿ ಏನೋ ಒಂದು ಆಸ್ತಿ ಇದೆ, ಅದರ ಬಗ್ಗೆ ಇಲ್ಲ. ಕೆಲವು ಮನೆಗಳಲ್ಲೆಲ್ಲ ಇವತ್ತು ಕಡಿಮೆ ಬಿಡಿ, ಗೋಡೆ ತುಂಬ ಕ್ಯಾಲೆಂಡರ್ಸ್ಗಳಿರ್ತವೆ. ಕೆಲವು ಉತ್ಸವಕ್ಕಾದಾಗಲೂ ಕೆಲವು ದೇವಸ್ಥಾನಗಳ ಉಪ್ಪರಿಗೆಗಳೆಲ್ಲ ಅದನ್ನು ಹೊತ್ಕೊಳ್ತಾವೆ. ಅದಕ್ಕೇನು ಅನುಕ್ರಮಕ್ಕೂ ಏನು ಬೆಲೆ ಇಲ್ಲ, ಅದರ ಚಂದಕ್ಕೇನು ವೈಭವ ಇಲ್ಲ, ಎಲ್ಲರೂ ಇರ್ತಾರೆ ಅದರಲ್ಲಿ. ಮತ್ತು ನಾವು ಎಲ್ಲಿಯಾದರೂ ಹೇಳಿ ಕೇಳಿ ಮೆಲ್ಲ ಇಳಿಸ್ತಾರೆ ಕೆಲವೊಮ್ಮೆ. ಅದರಲ್ಲಿ ಶಿರಡಿ ಸಾಯಿಬಾಬನದು ಒಂದು ಇರ್ತದೆ ಫೋಟೋ, ಅದು ಯಾಕೆ ಹೌದಲ್ಲ ಅದು ಇತ್ತು ಕಾಣ್ತದೆ, ಅಂಗಡಿಯವರು ಕೊಟ್ಟದ್ದು ಒಂದು. ಕೊನೆಗೆ ಹೇಳಿಕ್ಕೆ ಹೋದರೆ ಅಂಗಡಿಯವರು ಸ್ಪಾನ್ಸರ್ಸ್, ಕೆಲವೊಮ್ಮೆ ಅವರು ಸೇಲ್ ಆಗದೇ ಇದ್ದದ್ದನ್ನೆಲ್ಲ ಮತ್ತೆ ನೇತಾಕಿ ಅಂತ ಕೊಡ್ತಾರೆ. ಕೊನೆಗೆ ನಮ್ಮ ತಂದೆ ತಾಯಿಗಳದ್ದು ನೇತಾಕಿದ್ರು ಹಾಕಿ ಯಾರು ಜನ ಹಾಕದೇನು. ಹಾಗೆ ಕೆಲವೊಮ್ಮೆ ದೇವರನ್ನು ಒಪ್ಪಿಯೂ ಲೆಕ್ಕಾಚಾರದಿಂದ ಹೊರಗಿಟ್ಟವರು ಇದ್ದಾರೆ ಸಾಂಖ್ಯರು. ಇದೆಲ್ಲ ನಾವು ಹೇಳಬೇಕಾದ್ದು, ಸಾಂಖ್ಯ ಎಷ್ಟು ಜೋರಿ ಇರ್ತದೆ ಅಂತ. ಶಾಸ್ತ್ರ ಅಂದ ತಕ್ಷಣ ಅದು ಮನುಷ್ಯನನ್ನು ಮಾತಾಡಿಸಬೇಕು ಅಂತಿಲ್ಲ, ತಲೆ ಕೆಡಿಸುವುದು ಉಂಟು. ಅಲ್ಲಿ ಒಂದು ಮಾತು ಬರುತ್ತೆ ಶುದ್ಧವಾದ ಸಾಂಖ್ಯದಲ್ಲಿ, ಶುದ್ಧಾತ್ಮ ತತ್ವವಿಜ್ಞಾನಂ ಸಾಂಖ್ಯಮಿತ್ಯಭಿಧೀಯತೆ ಉಂಟು. ಶುದ್ಧವಾದ ಸಾಂಖ್ಯವೂ ಇದೆ, ಇಲ್ಲ ಅಂತಲ್ಲ, ಎಲ್ಲೂ ಎಡೆಯಲ್ಲಿ ಸೇರಿಕೊಳ್ತದೆ. 10 ಜನರಲ್ಲಿ ಕೆಲವರು ಒಳ್ಳೆಯವರು ಇರುವುದಿಲ್ವ, ಹಾಗೆ ಅವರನ್ನು ಗುರುತಿಸುವವರು ಕಮ್ಮಿ. ಹಾಗೆ ಯಾರು ಬರುವುದಿಲ್ಲ ಸಂಘ ಸಂಸ್ಥೆಗಳವರನ್ನು ಮಾತಾಡಿಸಲಿಕ್ಕೆ. ಹಾಗೆ ಬಹಳ ಚಂದವಾಗಿ ಅವರು ಹೇಳ್ತಾರೆ, ಶರೀರಂ ಪಾರ್ಥಿವಂ ಪ್ರೋಕ್ತಂ ಇಂದ್ರಿಯಾಣಿ ಔದಕಾನಿಶ. ಹೊಸ ವಿಷಯಗಳು ಅರ್ಥ ಮಾಡಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ. ದೇಹ ಎನ್ನುವುದು ಮಣ್ಣಿನದ್ದು ಎನ್ನುವುದು ಸತ್ಯ, ಕೆರೆದ್ರೆ ಬರ್ತದೆ ಕೆಲವೊಮ್ಮೆ. ಆ ಬಳಿಕ ನೀರಿನ ಕಥೆ ಯಾವುದು ಕೇಳಿದರೆ ಇಂದ್ರಿಯಾಣಿ ಔದಕಾನಿತು ಅಂತ. ಗಮನಿಸಬೇಕಾದ ವಿಷಯ, ನಮ್ಮಲ್ಲಿರತಕ್ಕ ಇಂದ್ರಿಯಗಳು ನೀರ ಬಸೆಯವುಗಳು ಅಂತ, ನೀರಿನ ವಿಕಾರಗಳು, ಅದರಲ್ಲಿ ನೀರು ಜಾಸ್ತಿ ಅಂತ. ಅಂದರೆ ಏನಾಯಿತು, ಚೆನ್ನಾಗಿ ನಾವು ನೀರು ಕುಡಿದ್ರೆ ನಮ್ಮ ಇಂದ್ರಿಯಗಳು ಒಳ್ಳೆ ಕೆಲಸ ಮಾಡ್ತವೆ. ದಟ್ಸ್ ಆಲ್, ಮೈನ್ ವಿಷಯ. ಹೆಚ್ಚೆಚ್ಚು ನೀರು ಕುಡಿದಾಗೆ ಕಣ್ಣು ಚೆನ್ನಾಗಿ ಕಾಣ್ತದೆ, ಕಿವಿ ಚೆನ್ನಾಗಿ ಕೇಳ್ತದೆ, ಬಾಯಿ ಚೆನ್ನಾಗಿ ಮಾತಾಡ್ತದೆ. ಹೌದಲ್ಲ, ನೀರು ಕುಡಿತಾ ಇರ್ತಾರೆ ಕೆಲವರು ಮಾತಾಡುವವರು. ಇಲ್ಲಾದರೆ ಬಸ ಬರೋದಿಲ್ಲ, ನಾಲಿಗೆ ಓಡೋದಿಲ್ಲ. ಅಂದರೆ ಶುದ್ಧ ನೀರಾಗಬೇಕು, ಟ್ಯಾಂಕಿ ನೀರಲ್ಲ. ಬಂದದ್ದು ಅಲ್ಲಿಗೆ ವಿಷಯ. ನೀವು ಟ್ಯಾಂಕಿ ನೀರಿನಿಂದ ಎಷ್ಟು ಅಡುಗೆ ಮಾಡಿದರೂ ಅದು ಹುಳ ಹುಪ್ಪಟೆಗಳದ್ದೇ ರಾಶಿ ಆಗಲಿಕ್ಕೆ ಹೋಗಿ ಪುಣ್ಯ ಎಲ್ಲ ಅವುಗಳಿಗೆ ಹೋಗ್ತವೆ. ನೀವು ಪ್ರಾಣಾಹುತಿ ಕೊಟ್ಟರು ಅವುಗಳು ಸತ್ತದ್ದು, ದೇಹವನ್ನು ತ್ಯಾಗ ಮಾಡಿದ್ದಾರೆ ನಿಮ್ಮ ಊಟಕ್ಕೋಸ್ಕರ. ಅವುಗಳು ನೀವು ಬ್ಲೀಚಿಂಗ್ ಪೌಡರ್ ಹಾಕಿ ಮತ್ತೊಂದು ಹಾಕಿ ಪ್ಯೂರಿಫೈ ವಾಟರ್ಗಳಿಂದಾಗಿ ನೀವು ಅವುಗಳ ಸಂತೆಯನ್ನು ತೆಗೆದದ್ದಕ್ಕೆ ಅವುಗಳಿಗೆಲ್ಲ ಮೋಕ್ಷ ಸಿಕ್ಕಿದೆ. ನೀವು ಪುಣ್ಯಾತ್ಮರಾಗಿ ದೇವರಿಗೆ ಸಮರ್ಪಣೆ ಮಾಡಲಿಕ್ಕೆ ಹೋಗಿ ಆದದ್ದೇನು ಅಂದರೆ ನಿಮ್ಮ ಪವರ್ ಕಮ್ಮಿ ಆಗಿದೆ. ಹರಿಯುವ ನೀರನ್ನು ಹಿಡಿದು ತರಬೇಕು ಅಂತ ಇರುವುದು ಕ್ರಮ. ಮಿನರಲ್ ವಾಟರ್ ಹೆಸರದಕ್ಕೆ, ಶುದ್ಧ ನೀರು. ಹಿಂದೆಲ್ಲ ಗಡಿಯಾರಕ್ಕೆ ಇವತ್ತಿನಾಗಿ ಯಂತ್ರಗಳನ್ನು ಉಪಯೋಗಿಸ್ತಿರಲಿಲ್ಲ. ಒಂದೋ ನಕ್ಷತ್ರ ನೋಡ್ತಿದ್ರು, ಒಂದೊಂದು ನೆರಳು ನೋಡ್ತಿದ್ರು, ಇಲ್ಲ ತಟ್ಟೆಯಲ್ಲಿ ಹೊಟ್ಟೆ ಮಾಡಿ ನೀರು ಬೀಳುವುದನ್ನು ನೋಡ್ತಿದ್ರು.
1/4 ಗಂಟೆಯಲ್ಲಿ ಅಲ್ಲಿ ನೀರು ಖಾಲಿ ಆದರೆ ತಟ್ಟೆಯಲ್ಲಿ ಇಷ್ಟು ಗಳಿಗೆ ಆಯಿತು ಅಂತ, ಗಳಿಗೆ ಬಟ್ಟಲು ಅಂತಲೇ ಹೆಸರು ಅದಕ್ಕೆ. ಅದು ಉಲ್ಟಾ ಇಡುವುದು, ನೇರ ಇಡುವುದೆಲ್ಲ ನೀವು ನೋಡಿರ್ಬೋದು ಬೇಕಾದಷ್ಟು ಡೈಸ್ ಆಕಾರದಲ್ಲಿ. ಅದೆಲ್ಲ ಹಳೆಯದ್ದು ಚಂದ. ಅದೆಲ್ಲ ಹೆರಿಗೆ ಸಮಯದಲ್ಲಿ ಯೂಸ್ ಮಾಡ್ತಿದ್ರು. ಎಷ್ಟು ಗಂಟೆಗೆ ಆಗ್ತದೆ ನೋಡ್ಲಿಕ್ಕೆ ಹೋದ್ರೆ ಇಷ್ಟು ಹೋಗ್ತಿತ್ತು ಅಂತ ಕರೆಕ್ಟ್ ಹೇಳಲಿಕ್ಕೆಲ್ಲ ಭಾರಿ ಚೆನ್ನಾಗಿದೆ. ಅದರ ನೀರು ಯಾವುದು ಉಪಯೋಗಿಸಬೇಕು ಅಂದರೆ ಅದು ಶುದ್ಧ ನೀರು ಬೇಕು. ಆಗಿಂಥದ್ದೆಲ್ಲ ಟ್ಯಾಂಕಿ ನೀರೆಲ್ಲ ಬಳಸಿದರೆ ಲೆಕ್ಕ ತಪ್ಪದೆ ಹೇಳ್ತಾರೆ. ಹರಿಯುತ್ತಿರುವ ನದಿಯ ನೀರು ಬೇಕು, ಅದು ಜೋರಾಗಿ ಹರಿಯುವ ನೀರು. ಅಡಿಯ ಕಸ ಗಲೀಜು ಕೆಸರೆಲ್ಲ ಬರಬಾರ್ದು, ಶುದ್ಧವಾದ ಪ್ರಯಾಗಸ್ತೋದಕ್ಕೆ ನಚ ಅಂತಾರೆ ಆಚಾರ್ಯ ಮಧ್ವರು ಅವರ ಸಮಯದಲ್ಲಿ. ಏನು ಗಮ್ಮತ್ತು ಗಂಗೆಯ ನೀರನ್ನು ಹಿಡಿದು ತರುವ ವ್ಯವಸ್ಥೆಯಲ್ಲಿ. ಹಾಗಾಗಿ ಶುದ್ಧ ನೀರಿನಿಂದ ನಾವು ಆಹಾರವನ್ನು ಉಂಡರೆ ನಮ್ಮ ಇಂದ್ರಿಯಗಳು ಚೊಕ್ಕವಾಗಿರ್ತವೆ. ಈವನ್ ಮನಸ್ಸು ಅಂತರಿಂದ್ರಿಯವೂ ಸೇರಿ, ಬಾಕಿ ಇಂದ್ರಿಯಗಳು ಸೇರಿ, ಕೈಕಾಲುಗಳು ಎಲ್ಲ ಮಲಮೂತ್ರ ವಿಸರ್ಗ ಇಂದ್ರಿಯಗಳಿಗೂ ಸಹ ನೀರುಗಳು ಬೇಕಾದರೆ ನೀರು ಚೆನ್ನಾಗಿ ಕುಡೀರಿ, ನಿಮಗೆ ಕಿಡ್ನಿ ಫೈಲ್ಯೂರ್ ಆಗೋದಿಲ್ಲ ಹೇಳ್ತಾರೆ. ಯಾರು ಒಪ್ಪೋದಿಲ್ಲ ಅದನ್ನು ಹೇಗೆ ಶಾಸ್ತ್ರ ಮಾತಾಡಿದೆ ನೋಡಿ. ಬಹಳ ಅಪೂರ್ವವಾದ ಶಬ್ದ ಇದು. ಇಂದ್ರಿಯಾಣಿ ಔದಕಾನಿಶ ಅನ್ನುವಂಥದ್ದು ತಮಾಷೆ ವಿಷಯ ಅಲ್ಲ, ಗಮನಿಸಬೇಕಾದ ವಿಷಯ. ಕೂಡಲೇ ಹೇಳಲಿಕ್ಕೆ ಬರುವುದಿಲ್ಲ. ಇನ್ನು ಮುಂದಕ್ಕೆ ಹೋಗ್ತೇನೆ ನಾನು. ಆಚಮನದಲ್ಲಿ ಈ ಇಂದ್ರಿಯಗಳಿಗೆಲ್ಲ ನೀರು ತಾಗಿಸ್ಲಿಕ್ಕೆ ಉಂಟು. ಖಾಲಿ ಮುಟ್ಟುವುದಲ್ಲ, ನೀರು ಮುಟ್ಟಿಸಬೇಕು ಅಂತ ಕ್ರಮ. ಅದು ಯಾರು ಮಾಡ್ತಾರೆ ಹೇಳಿ? ಆಚಮನೆ ಯಾರಿಗೂ ಬೇಡ ಬಿಡಿ. ಆಚಮನ ಯಾಕೆ ಹೇಳ್ತಾರೆ? ಆಚಮನ ಹೇಳಿದರೆ ಭಾಳ ಚೆನ್ನಾಗಿರುತ್ತೆ. ಆಚಮನ ಎನ್ನುವುದು ಶುದ್ಧಂಗವಾದ ಒಂದು ಪ್ರೋಸೆಸ್ ಕ್ರಮ. ಅದು ಗಂಡಸರಿಗೆ ಮಾತ್ರ ಅಂತಲ್ಲ, ಹೆಂಗಸರಿಗೂ ಉಂಟು. ಮತ್ತು ಉಪನಯನ ಮಾಡಿಕೊಂಡವರಿಗೆ ಮಾತ್ರ ಅಲ್ಲ, ಉಪನಯನ ಆಗದವರಿಗೂ ಉಂಟು. ಶುದ್ಧಿ ಅನ್ನೋದು ಎಲ್ಲರಿಗೂ ಉಂಟಲ್ಲ. ಯಾರೆಲ್ಲ ಊಟ ಮಾಡ್ತಾರೆ ಅವರೆಲ್ಲ ಆಚಮನೆ ಮಾಡಲಿಕ್ಕೆ ಉಂಟು. ಹೇಳಿಕೊಡಲಿಲ್ಲ ಎನ್ನುವುದು ನಮ್ಮ ತಪ್ಪು, ಕೇಳಿಕೊಳ್ಳಿಲ್ಲ ಎನ್ನುವುದು ಅವರ ತಪ್ಪು ಅಷ್ಟೇ, ಮತ್ತೆಂಥದ್ದಿಲ್ಲ. ಹಾಗಾಗಿ ನಾನು ಎಷ್ಟು ಪ್ರಕಾರದ ಆಚಮನೆ ಉಂಟೆಲ್ಲ ಸಂಧ್ಯಾ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ. ಅದಕ್ಕೆಲ್ಲ ಉಪದೇಶ ಆಗಬೇಕು ಅಂತ ಕಾಯಬೇಕಾ? ಇನ್ನು ಕೆಲವರೆಲ್ಲ ಪುಸ್ತಕ ಹಿಡ್ಕೊಂಡು ಉಪದೇಶ ಕೊಡ್ರಿ. ಎಂತ ಉಪದೇಶ ಕೊಡೋದು? ಅದರಲ್ಲಿ ಎಲ್ಲ ಇಂದ್ರಿಯಗಳನ್ನು ಕಾನ್ಯುಪಸ್ಪೃಶ್ಯಾಂತ ಅದ್ಬಿಹಿ ಅಂತ ಆ ಶಬ್ದ ಎಲ್ಲ ಮರೆತೋಗಿದೆ. ನೀರಿನಿಂದ ಇಂದ್ರಿಯಗಳನ್ನು ಮುಟ್ಟಬೇಕು ಅಂತ. ಅಂದರೆ ಆಚರಣೆ ಮಾಡಲಿಕ್ಕೆ ಸುಮಾರು ಹೊತ್ತು ಬೇಕಾಗ್ತದೆ. ಪ್ರತಿಯೊಂದು ಸರ್ತಿ ಒಂದು ನೀರು ಮುಟ್ಟಿಸಿಕೊಂಡು ಕಣ್ಣು ಮುಟ್ಟಿಸುವುದು, ಕಿವಿ ಮುಟ್ಟಿಸುವುದು ಎಲ್ಲ. ಹಾಗಾಗಿ ಮೊದಲು ಹೇಳಿಬಿಟ್ರವರು, ನೀನು ಮುಳುಗಿ ಮೀ ಅಂತ. ಮುಳುಗಿ ಮಿಂದರೆ ಒಮ್ಮೆ ಆಚಮನ ಮಾಡಿದಾಗ ಆಗ್ತದೆ ಅಂತ. ಯಾಕೆ? ಎಲ್ಲ ಇಂದ್ರಿಯಗಳು ಚಂಡಿ ಆಗ್ತವೆ ಅಂತ. ನಮಗೆ ಸರೋವರಕ್ಕೆ ಹೋದರೂ ಬಿಸಿನೀರು ಬರಬೇಕು ಬೆನ್ನ ಹಿಂದೆಂಥ ಕ್ರಮ ಇದು? ಸ್ನಾನವ? ವೃತಾತ್ ಉಷ್ಣೋದಕ ಸ್ನಾನಂ ಅಂತ ಬೈದಿದ್ದಾರೆ. ನಮಗೆ ಕಿವಿಯೂ ಕೇಳುವುದಿಲ್ಲ ಅಂದರೆ ಆಶ್ಚರ್ಯ. ಬಿಸಿ ನೀರು ಮೀಯುವುದು ವ್ಯರ್ಥ ಅಂದಿದ್ದಾರೆ ಅವರು. ಮೈಗೂ ಹಾಳೆ, ಶುದ್ಧಿಗೂ ಹಾಳೆ. ನಿಜವಾಗಿ ನಮ್ಮ ದೇಹವನ್ನು ದುಡಿಸಿಕೊಳ್ಳಬೇಕಾದ್ರೆ ಚಪ್ಪೆ ನೀರು ಮೀಯಬೇಕು, ಬಿಸಿನೀರು ಕುಡಿಬೇಕು. ನಮ್ಮ ಪ್ರಾರಬ್ಧಕ್ಕೆ ನಾವು ಬಿಸಿನೀರು ಮೀಯುವುದು, ಚಪ್ಪೆ ನೀರು ಕುಡಿಯುವುದು ಪೂರಾ ಹಾಳು. ನಾ ಹೇಳಿದ್ದಲ್ಲ, ದನ ಕೊಡುವುದು ಹಾಲು, ನಾವು ಕುಡಿಯುವುದು ಹಾಳು ಇದ್ದಾಗೆ. ಯಾವುದನ್ನು ನಾವು ಸರಿ ಮಾಡುವುದಿಲ್ಲ, ವಿಪರೀತ ಮಾಡುವುದರಲ್ಲೇ ನಮಗೆ ಹೆಚ್ಚು ತಾತ್ಪರ್ಯ. ಅದರಲ್ಲೇ ನಮ್ಮದೆಲ್ಲ PhD. ಅದು ಹೇಗೆ ಕಾಫಿ ಕುಡಿಬೇಕು ಅಂದರೆ ಗೊತ್ತುಂಟು ಶುರು ಅಂತ ಮೊದಲು ಕುಡಿಲಿಕ್ಕಿಲ್ಲ ಎನ್ನುವುದು ಹೇಳಿಕೊಳ್ಳಿ, ಮತ್ತೆ ಅಲ್ವಾ? ಅದೇ ನಿಶ್ಚಯ ಆಗದೇ ಇದ್ದಾಗ ಅದನ್ನು ಉಳಿದದ್ದನ್ನೆಲ್ಲ ಹೇಳಿ ಕೇಳಿ ಅಂತ ಮಾಡೋದು. ಅದರಲ್ಲಿ ಪ್ರೈಸ್ ತಗೊಂಡು ಅದನ್ನು 1000 ಪುಸ್ತಕ ಹಂಚಿ ಹೋಯಿತು ಅಂತ ಹೇಳೋದೇನು, 10 ಪ್ರಿಂಟ್ ಆಯಿತು ಅಂತ ಹೇಳೋದೇನು, ನಾಚಿಕೆ ಕೆಟ್ಟದ್ದು ವಾಸ್ತವವಾಗಿ. ಹೀಗೆ ಬಹಳ ಸುಂದರವಾಗಿ ನೀರಿನ ಅಂಶಗಳಲ್ಲಿ ಇಂದ್ರಿಯಗಳ ಔಚಿತ್ಯ ಇದೆ ಅಂತ ಹೇಳ್ತಾ ನಮ್ಮ ದೇಹ ಪಂಚಭೂತಗಳಲ್ಲಿ ಎಷ್ಟು ಮಣ್ಣು ನೀರುಗಳಿಂದ ಎಂಥ ಅದ್ಭುತವಾದ ಫೀಚರ್ಸ್ ಇದೆ ಅಂತ ನೋಡಲಿಕ್ಕೆ ಬರ್ತದೆ. ಇಷ್ಟೇ ಸಾಕು. ಇನ್ನು ಮುಂದಕ್ಕೆ ಹೋದರೆ ಹೇಳ್ತಾರೆ ಅವರು, ಕೋಷ್ಟಗೋ ವನ್ನಿಹಿ ಅಂತಾರೆ. ಹೊಟ್ಟೆಯಲ್ಲಿ ಉಂಟಲ್ಲ ಬೆಂಕಿ, ಅಲ್ಲಿಯೇ ಬೆಂಕಿ ಅಂತಾರೆ. ಎಷ್ಟು ಹಾಕಿದರೂ ಖಾಲಿ ಆಗೋದುಂಟಲ್ಲ, ದೊಡ್ಡ ತೊಟ್ಟೆ ಅದುವೇ ಹೊಟ್ಟೆ, ಅಂಡೆ ಇದ್ದಾಗೆ. ಎಂತ ಆಗಿದ್ರು ಖಾಲಿ, ನಾಳೆ ಇಲ್ಲ. ಒಂದು ಸ್ವಲ್ಪ ಇಂಚು ದೊಡ್ಡದಾಗ್ಬೋದಷ್ಟೇ ಹೊರತು ಮತ್ತೆಂಥದ್ದಾಗಲಿಲ್ಲ. ಅದು ಬೆಂಕಿ ಇರಲಿಕ್ಕೆ ಹೋಗಿ ಉಳಿದದ್ದನ್ನೆಲ್ಲ ಖಾಲಿ ಮಾಡ್ತದೆ. ಅಗ್ನಿ ಮಾಂದ್ಯ ಆದರೆ ಬೈತಾರೆ ಮತ್ತೆ ಡಾಕ್ಟ್ರು. ಅದೆಲ್ಲ ಅವ್ರು ಮತ್ತಷ್ಟು ಮದ್ದು ಕೊಟ್ಟು ತಿನ್ನಿಸಿ ಇದನ್ನು ತಿನ್ನು ಸಮ ಆಗ್ತದೆ ಹೇಳ್ತಾರೆ. ನೋಡಿ, ಬೆಂಕಿ ನಂದಿದೆ ಹೇಳಿದರೆ ಅವ್ರು ಮತ್ತಷ್ಟು ತಿನ್ನಲಿಕ್ಕೆ ಆಗ್ತಾರೆ. ಉಪವಾಸ ಮಾಡಲಿಕ್ಕೆ ಉಂಟು, ಅದೆಲ್ಲ ಹೇಳುವುದಿಲ್ಲ. ಅದು ದಶಮಿಯ ಪವರ್ ಇರ್ತದೆ. ಮುಂದೆ ಹೇಳುವಾಗ ವಾಯುವೇ, ಗಾಳಿ ಇದೆ ಒಳಗೆ ಸಂಚಾರ, ಅದು ಗಾಳಿಯ ವ್ಯವಸ್ಥೆ. ಮತ್ತು ಛಿದ್ರಮಾಕಾಶ ಸಂಭವಂ, ಆಕಾಶ ಎಲ್ಲಿ ಕೇಳಿದರೆ ಎಲ್ಲ ಕಡೆಯಲ್ಲಿ ಟೊಳ್ಳುಂಟಲ್ಲ, ಅದುವೇ ಎಲ್ಲಿ ಬೇಕಾದ್ರೆ ಅಲ್ಲಿ. ಮಹಾಭಾರತ ಹೇಳುವಾಗ ಶ್ರೋತ್ರಮಾಕಾಶ ಸಂಭವ ಹೇಳ್ತದೆ, ಕಿವಿ ಅಂತ ಹೇಳ್ತದೆ. ಕಿವಿಯಲ್ಲಿ ದೊಡ್ಡ ತೂತುಂಟಂತೆ, ಹೊರಗೆ ಕಾಣುವುದು ಸಣ್ಣದು, ಒಳಗೆ ಭಾರೀ ವ್ಯವಸ್ಥೆ ಉಂಟಂತೆ. ಕಿವಿಯ ಒಳಗೆ ಹೋದರೆ ಏನೆಲ್ಲ ಕಾಣಲಿಕ್ಕೆ ಬರ್ತದೆ ಅಂತಾರೆ ಅವರು. ಆದ್ದರಿಂದ ನೋಡಿ, ಗ್ಯಾರಂಟಿಯಾ?
ಜನ್ನು ಋಷಿ ಏನು ಮಾಡಿದ? ನೀರು ಕುಡ್ದ. ಮತ್ತು ಹೊರಗೆ ತಂದದ್ದು ಎಲ್ಲಿಂದವ ನೀರನ್ನು? ಗಂಗೆಯನ್ನಿಲ್ಲಿ ಕುಡಿದಿದ್ದಾನೆ ಓಡಿ ಬಂದವಳನ್ನು. ಮತ್ತು ಭಗೀರಥ ದಮ್ಮೆ ಹಾಕಿದ. ಆಯಿತು ಮಾರಾಯ ತಕೋ ಅಂದ. ಮತ್ತು ಉಗುಳಿದ್ರೆ ನಾಳೆ ಯಾರು ಮುಳುಗುತ್ತಾರೆ ಅದರಲ್ಲಿ. ಜನ್ನು ಇನ್ನು ವಾಂತಿ ಅದು ಹೇಳ್ತಾರೆ. ಅದಕ್ಕೆ ಬೇಡ ಅಂದವ, ನಾನು ಹಾಗೆ ಮಾಡುವುದಿಲ್ಲ ಅಂದ. ಮತ್ತು ಹುಚ್ಚೊಯ್ಯುವುದ ಅಗಸ್ತ್ಯನಾಗೆ? ಅದು ಸಮುದ್ರದಾಗಿ ಯಾರು ಮತ್ತೆ ಮುಟ್ಟುವುದೇ ಇಲ್ಲ. ಅದು ತಪ್ಪೆ, ಅದು ಆಗಲಿಲ್ಲ. ಮತ್ತೆಂದು ಮಾಡುವ ಅಂದ. ಅವ ಹೇಳಿದ ಕಿವಿಯಿಂದ ಬರ್ತದೆ ಅಂದ. ನೋಡಿ, ಕಿವಿಯಿಂದ ಗಂಗೆಯನ್ನು ಹರಿದುಬಿಟ್ಟು ಇವತ್ತು ಜಾಹ್ನವಿ ಅದುವೇ ಇರುವುದು ನಮ್ಮ ಕೈಯಲ್ಲಿ ಇವತ್ತು. ನಮ್ಮ ಗಂಗೆ ಯಾರು ಕೇಳಿದರೆ ಜನ್ನು ಮಹಾರಾಜ ಋಷಿಯವ. ಅವನು ಖಾಲಿ ಋಷಿ ಅಲ್ಲ, ರಾಜ ಅರಣ್ಯದಲ್ಲಿ ಹೋಗಿ ಋಷಿಯಾಗಿ ನೆಲೆಗೊಂಡವ. ಅವನು ಬದಲಾಗಲಿಲ್ಲ, ರಾಜಋಷಿಯವ. ಅವನಿಗೆ ಎಷ್ಟು ಶಕ್ತಿ ಇದೆ, ಅವನು ಕಿವಿಯಿಂದ ಕೊಟ್ಟ. ಪುಣ್ಯಾತ್ಮ ಒಬ್ಬ ಬರೀಲಿಕ್ಕೆ ಹೋಗುವಾಗ ಅವನಿಗೆ ಖುಷಿಯಾಯಿತು. ಹರನ ಜಡೆಯಿಂದ ಇಳಿದು ಬಾತಾಯ ಹೇಳ್ತಾ ಬಂದ್ಲು. ಇಳಿದು ಬಂದದ್ದು ಸತ್ಯ, ಮೊದಲು ಹೊತ್ತುಕೊಂಡದ್ದು ಶಿವನು ಸತ್ಯ. ಹರನ ಜಡೆಯಿಂದ ಆಯಿತು. ಮತ್ತು ಋಷಿಯ ಕಡೆಯಿಂದ ಆಗಬೇಕಿತ್ತು. ಏನಾದರೂ ಇದ್ದರೆ ಋಷಿಯ ಕಿವಿಯಿಂದ ಆಗಬೇಕಿತ್ತು. ಅವನಿಗೆ ಡೇ ಬೇಕಿತ್ತು. ಡೇಗೋಸ್ಕರ ನಾನು ಹೇಳಿದ್ದು ಕಡೆ ಮಾಡ್ಬೋದಿತ್ತು ಅಂತ. ಅವನು ಚಂದ ಮಾಡಿ ಕೆಳಗೆ ಬರದೇ ಬಿಟ್ಟ. ಋಷಿಯ ತೊಡೆಯಿಂದ ಅಂದ ಹೇಸಿಗೆ. ಅದು ತೊಡೆಯೋ ನಡುವೆಯೋ ಕರ್ಮ ಎಂತ ಬರ್ತಾಯಿತ್ನೋ. ಇವರಿಗೆಲ್ಲ ನಾವು ಪ್ರಶಸ್ತಿ ಕೊಡ್ತೇವೆ. ಮತ್ತು ಇವರ ಭಾಳ ದೊಡ್ಡ ಕವಿ ಅಂತ ಹೇಳಿಕೊಂಡು, ಅಂದರೆ ಎಷ್ಟು ಸಿದ್ಧಾಂತ ವಿರೋಧ ಇರ್ತದೆ. ನಾವು ಮಾತಾಡೋದಿಲ್ಲ, ಅವನಿಗೆ ಮುಟ್ಲಿಕ್ಕೆ ಬೇಕೇ ಇದು. ಎಂಥವರೇ ಇರಲಿ, ನಮಗೆ ವಿಷಯ ಅಲ್ಲ ಅದು. ವಾಸ್ತವವಾಗಿ ಸೈದ್ಧಾಂತಿಕ ವಿಷಯಗಳನ್ನು, ಶಾಸ್ತ್ರ ಸಂಗತಿಗಳನ್ನು, ಪುರಾಣ ಮಾತುಗಳನ್ನು ಕವಿ ಹೇಳಿಕೊಂಡು ಅವನಿಗೆ ತನ್ನಿಷ್ಟದಂತೆ ಗೀಚಲಿಕ್ಕೆ ಅವನಿಗೆ ಅಧಿಕಾರ ಇಲ್ಲ. ಅದು ತಪ್ಪು, ಅದಾಗುವುದೂ ಅಲ್ಲ. ಉಳಿದವರಿಗೆ ನಾವು ಮಿಸ್ಲೀಡ್ ಮಾಡಿದಾಗೆ. ನಾಳೆ ಒಬ್ಬ ಏನು ಗೊತ್ತಿಲ್ಲದ ತಿಳ್ಕೊಂಡಾಗ ಹೌದಾ ಋಷಿ ತೊಡೆಯಿಂದ ಕೊಟ್ಟದ ನೀರನ್ನು ಹೇಳ್ತಾರೆ. ಅಲ್ಲ, ತೊಡೆಯಿಂದ ಹುಟ್ಟಿದವರಿದ್ದಾರೆ. ಊರ್ವ ಇದ್ದಾನೆ, ಊರ್ಜ. ಅವನು ಅತ್ಯಾಚಾರ ಗಲಾಟೆಯಲ್ಲಾದಾಗ ಹೆಣ್ಮಗಳು ಗರ್ಭವನ್ನು ತೊಡೆಯಲ್ಲಿ ಹೊತ್ತುಕೊಂಡ್ಳವಳು, ಅಲ್ಲಿಂದ ಹುಟ್ಟಿ ಬಂದಿದ್ದಾನೆ. ಇಂಥದ್ದೆಲ್ಲ ನಡೀತದೆ ಘಟನೆಗಳು ಶಾಸ್ತ್ರದಲ್ಲಿ. ಆದ್ದರಿಂದ ಊರಿಯನ್ನು ದೊಡ್ಡ ಸಂಗತಿ ಅಲ್ಲ. ಈಗ ತೊಡೆ ಎನ್ನುವ ಅರ್ಥವನ್ನು ನಾವು ನಡುವಿಗೆ ಹೆಚ್ಚಿಕೊಂಡಾಗ ಕವಿಯ ದೊಂಡೆಗೆ ನಾವು ಹೊಡೆದದ್ದಷ್ಟೇ, ಮತ್ತೆಂಥದ್ದಲ್ಲ, ಅರ್ಥ ಮಾಡಿಕೊಂಡಾಗ ಜನರಿಗೆ. ಆದರೆ ಜನ್ನು ಕೊಟ್ಟದ್ದು ಗಂಗೆಯನ್ನು ಕಿವಿಯಿಂದ. ಇವತ್ತು ನಮಗೆ ಸಿಗತಕ್ಕಂಥ ಜಾಹ್ನವಿ ಅವನ ಮಗಳಾಗಿ ನಿಂತವಳು, ಅತ್ಯಂತ ಪವಿತ್ರಳು. ಹಾಗಾಗಿ ಗಂಗಾದ್ಯಾಹ ದಕ್ಷಿಣೇ ಕರ್ಣೆ ಅಂತಾರೆ. ಗಂಗಾ ನದಿಗಳು ಒಬ್ಬಳಲ್ಲ, ಎಲ್ಲ ನದಿಗಳು ತೀರ್ಥಾಭಿಮಾನಿಗಳೆಲ್ಲ ಬಲ ಕಿವಿಯಲ್ಲಿ ಎಲ್ಲರಲ್ಲಿಯೂ ನೆಲೆಗೊಂಡ್ಲು ಅಂತ. ಅಷ್ಟು ಎತ್ತರದ ಚಿಂತನೆಗೆ ಹೋಗಿದೆ ವಾಸ್ತವವಾಗಿ. ಅಂದು ಸುಲಭ ವಿಷಯ ಅಲ್ಲ. ಅಂದರೆ ಕಿವಿಯಷ್ಟು ಪ್ರಶಸ್ತವಾದದ್ದು. ಅದರ ಅಭಿಮಾನಿಗಳು ನಾನು ಮೊನ್ನೆ ಹೇಳಿದೆ, ವಿಶೇಷವಾಗಿ ಧರ್ಮದೇವತೆ ಇದ್ದಾನೆ ಅಂತ. ಒಬ್ಬ ಧರ್ಮದ ಒಳಗೆ ಬರಬೇಕಾದ್ರೆ ಕಿವಿಯ ಮೂಲಕವೇ ಬರಬೇಕವನು. ಆತ್ಮಾವರೇ ದ್ರಷ್ಟವ್ಯ, ಶ್ರೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ. ಶ್ರವಣಂ ಕೀರ್ತನಂ ವಿಷ್ಣು. ಮೊದಲ ಸ್ಟೆಪ್ಪು ಕಲಿಕೆ ಅಂದರೆ ಕೇಳುವುದೇ. ಶ್ರವಣಾಯಾಪಿ ಬಹುಭಿರ್ಯೋ ನ ಲಭ್ಯ ಶೃಣ್ವಂತೋ ಅಪಿ ಬಹವೋ ಯನ್ನ ವಿದ್ಯು. ಆಶ್ಚರ್ಯವತ್ ಪಶ್ಯತಿ ಕಶ್ಚಿದೇನಂ ಆಶ್ಚರ್ಯವತ್ ಚೈನಂ ಅನ್ಯಶೃಣೋತಿ ಅಂತ ಕೃಷ್ಣನು ಹೇಳ್ತಾನೆ. ಗೊತ್ತಿಲ್ಲಪ್ಪ, ಕೇಳುಗ ಸಿಗುವುದೇ ಬಹಳ ವಿರಳ, ಕೇಳಿದರೂ ಅರ್ಥ ಆಗುವುದು ಬಹಳ ಕಷ್ಟ. ಕೇಳುವವರಿಲ್ಲ ಅಂತಾನೆ ಅವನು. ಹಾಗಾಗಿ ನಿಜವಾಗಿ ದೊಡ್ಡ ಸಾಧನೆ ಕೇಳುವುದು. ಒಂದು ಜನ್ಮದಲ್ಲಿ ಅಷ್ಟಾದರೂ ಸಾಕಾಗ್ತದೆ ಅಂತಾರೆ. ಮುಂದೆ ಮತ್ತೆ ನೋಡುವ, ಮುಂದುವರಿಯುವ. ಕೇಳಲು ಕಿವಿ ಕೊಡುವ ಅಂತಾರೆ. ಹೇಳುವವರೇ ಕಷ್ಟ, ಸಿಗುವುದಿಲ್ಲ ಅಂದಾಗ ಎಷ್ಟು ಸುಲಭ. ಇಡೀ ಪುಸ್ತಕ ಧರ್ಮಕ್ಕೆ ಸಿಗ್ತದೆ ಕೇಳಿದರೆ. ಓದಬೇಕಾಗಿಲ್ಲ, ತಲೆ ಖರ್ಚು ಇಲ್ಲ, ಅವರೇ ಹುಡುಕಿ ಹೇಳ್ತಾರೆ. ಎಷ್ಟು ಖುಷಿ ನೋಡಿ. ಸಹಜವಾಗಿ ಒಳ್ಳೆಯ ಲೆಕ್ಚರ್ ಸಿಕ್ಕಿದರೆ ಅವರ ಒಂದು 100 ಲೆಸನ್ಸ್ ಕೇಳಿದರೆ ಪರೀಕ್ಷೆ ಕಣ್ಮುಚ್ಚಿ ಬರಿಬೋದು. ಕಣ್ಣು ತೆರೆದು ಬರಿಬೇಕಾಗಿಲ್ಲ, ಧಾರಣೆ ಇದ್ದರೆ. ಅಷ್ಟು ಖುಷಿ ಇರ್ತದೆ ಕಿವಿ ಅಂದರೆ. ಶ್ರುತಂ ಮೇಮಾ ಪ್ರಹಾಸ, ಇದೆಲ್ಲ ಪ್ರಾರ್ಥನೆಗಳು ಕೆಲವು ವೇದಗಾರರದ್ದು, ಋಷಿಗಳದ್ದು. ನಾನು ಕೇಳಿದ್ದು ಮರೆತು ಹೋಗದಂತಿರಲಿ. ಎಷ್ಟು ದೊಡ್ಡ ಸಂಪತ್ತು ನೋಡಿ ಅದು, ಅದ್ಭುತವಾದದ್ದು. ಹಾಗಾಗಿ ದೇಹಗಳಲ್ಲಿರತಕ್ಕಂಥ ವ್ಯವಸ್ಥೆಗಳನ್ನು ಹೇಳ್ತಾ ಆಕಾಶಕ್ಕೆ ಶ್ರೋತ್ರವನ್ನು ಹೇಳಿದರು. ಟೋಟಲಿ ಚಿತ್ರ ಅಂತಾರೆ. ಮೂಗು ಹೊಟ್ಟೆ ಇದೆ, ಕಣ್ಣು ತೂತಿ ಇದೆ, ಮೈಯು ಟೊಳ್ಳಿದೆ. ಹಾಗಾಗಿ ರೋಮಗಳ ರಂಧ್ರಗಳು ಬೇಕಾದಷ್ಟಿವೆ. ಇದೆಲ್ಲವೂ ಆಕಾಶವೇ. ಹೀಗೆ ಪಂಚಭೂತಗಳು ನಮ್ಮ ದೇಹದಲ್ಲಿ ಹೇಗಿವೆ ಎನ್ನುವುದನ್ನು ನೋಡಿಕೊಂಡೆವು ನಾವು ಬಹಳ ಸುಲಭವಾಗಿ. ಮತ್ತೊಂದು ಪ್ರಕಾರದಲ್ಲಿ ಹೇಳುವಾಗ ಅವರು ಅಭ್ಯಶ್ಚೈವತು ಶೋಣಿತಂ, ಭಾರತದಲ್ಲಿ ಹೇಳುವಾಗ ಮತ್ತೆ ಬೇರೆ ಹೇಳ್ತಾರೆ. ನೆತ್ತರು, ನೀರು, ಪಸ ಎಲ್ಲ ಇದು ನೀರಲ್ವಾ ಅಂತಾರೆ ಅವರು. ಆಗ ನೋಡಿ ನಾವು ಇಂದ್ರಿಯಗಳನ್ನು, ಇವರು ಮತ್ತು ಈಚೆ ಬಂದರು, ಇನ್ನೂ ಚೆಂದ ಮಾಡಿ ಹೇಳಿದರು. ನೀರು ನೀವು ಕುಡಿಯುವ ಮೂಲಕ ನಿಮ್ಮ ರಕ್ತ ಶುದ್ಧಿ ಆಗ್ತದೆ ಅನ್ನೋ ಒಂದು ಮುಖವನ್ನು ಹೇಳ್ತಾರೆ ನೋಡಿ. ಇದು ಯಾರು ಹೇಳಬೇಕು ನಮಗೆ? ಅದರಿಂದ ಭಾರತ ಹೇಳಿಕೊಂಡಿದೆ, ನನ್ನಲ್ಲಿ ಹೇಳದೇ ಇದ್ದದ್ದು ಏನಿಲ್ಲ ಅಂತ. ಯಾವ ಶಾಸ್ತ್ರ, ವೈದ್ಯಶಾಸ್ತ್ರ ಅಲ್ಲಿದೆ. ಎಷ್ಟು ಚೆನ್ನಾಗಿ ಹೇಳ್ತಾರೆ ಅವರು. ಅಭ್ಯಶ್ಚೈವತು ಶೋಣಿತಮ್ ಅಂತ.
ಮೈಯಲ್ಲಿನ ನೆತ್ತರು ಅದು ನೀರಿನ ಸಂಪರ್ಕಕ್ಕೆ ಒಳಗಾಗಿದೆ ಅಂತ. ಚಂದವಾದ ಶುದ್ಧವಾದ ಪವಿತ್ರವಾದ ನೀರನ್ನು ಕುಡಿಯುವವನಿಗೆ ನೆತ್ತರು ಹಾಳಾಗುವುದಿಲ್ಲ. ಇದೆಲ್ಲ ಗಮನಿಸಬೇಕಾದ ಸಂಗತಿಗಳು. ಯಾಕೆ ಅವರು ಅಪಸ್ಸರ್ವತೋ ಮೇಧ್ಯ ಅಂತ ಹೇಳಿಕೊಂಡು ತಿರುಗ್ತಾರೆ ಅಂತ ನಮಗೆ ಅರ್ಥ ಆಗಬೇಕಾಗ್ತದೆ. ಆಪೋ ನಾರಾಯಣ ಪ್ರೋಕ್ತ ಆಪೋ ವೈ ನರಸೋ ನಮಃ ಅಂತ ಎಷ್ಟು ಚೆನ್ನಾಗಿ ಹೇಳ್ತಾರೆ ಭಗವಂತನ ಅಸ್ತಿತ್ವಕ್ಕೆ ಕಾರಣವಾದಂಥ ನೀರಿನ ಬಗ್ಗೆ. ಇರಲಿ ಹೀಗೆ ಒಂದೊಂದು ಅಂಶಗಳನ್ನು ಉಲ್ಲೇಖ ಮಾಡುತ್ತಾ ಪಂಚಭೂತಗಳನ್ನು ನಾವೇ ಇದರಲ್ಲಿ ಪಾರುಪತ್ಯಗಾರರು ಅಂತ ಹೇಳಿಕೊಂಡು ತಿರುಗಿದ್ರಲ್ಲ ಅವರು. ಆಕಾಶೋ ಹವ ಯಶ ದೇವ ಅಂತ ಹೇಳಿ ಗುರುವೇ ಹೇಳಿದ್ದ. ಇವ ದೇವ ಇದ್ದಾನೆ. ಯಾವ ದೇವ? ಆಕಾಶದಲ್ಲಿ ಅಂದಾಗ ವಾಮದೇವ ಅಂತ. ಅದು ಸೂಕ್ಷ್ಮ ವಿಷಯ, ಅಂದರೆ ಏಕದೇಶವಾದ ಅಂತ. ನಮ್ಮ ಪಾಂಡವ ಮಧ್ಯಮನನ್ನು ಕುಂತಿಯ ನಡುಮಗನನ್ನೇನು ಕರಿತೇವೆ ನಾವು? ಭೀಮಸೇನ ಅಂತೇವೆ. ಭೀಮ ಅಂದರೆ ಗೊತ್ತಾಗ್ತದೆ ನಮಗೆ, ಅರ್ಥ ಆಗ್ತದೆ ಇಲ್ಲೇನು? ಹಾಗೆ ಏಕದೇಶ ಕರೆದರೂ ಇಡೀ ಹೆಸರನ್ನು ಒಪ್ತೇವೆ ನಾವು. ಹಾಗೆ ಕೃಷ್ಣನ ಪ್ರಿಯದನ್ನೇ ಹೆಸರು ವಾಸ್ತವವಾಗಿ ಸತ್ಯಭಾಮೆ ಅಂತ. ಭಾಮೆ ಅಂದರೆ ಆಗ್ತದೆ, ಅರ್ಥ ಆಗ್ತದೆ. ಸತ್ಯ ಅಂದರೂ ಗೊತ್ತಾಗ್ತದೆ. ಹಾಗಾಗಿ ಯಾವ ರೀತಿಯಿಂದಲೂ ತುಂಡು ಹೆಸರಿನಿಂದಲೂ ಇಡೀ ಜನವನ್ನು ಕರೀಲಿಕ್ಕೆ ಬರ್ತದೆ. ಅದರಂತೆ ಇಲ್ಲಿ ವಾಮದೇವ ಅಂತ. ದೇವೋ ಅಂದರೆ ವಾಮದೇವ ಅಂತ ಅರ್ಥ. ಶಿವನ ಒಂದು ರೂಪ. ಶಿವನಿಗೆ 8 ಪ್ರಕಾರದಲ್ಲಿ ಇರಲಿಕ್ಕೆ ಜಾಗ ಉಂಟು. 11 ಉಂಟು ಬಿಡಿ, ಅವೆಲ್ಲ ನಾನು ಪರ್ವ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಶಿವರಾತ್ರಿ ಮಾಡುವವರಿಗೆ ಇದನ್ನು ಓದಿಕೊಂಡು ಉಪವಾಸ ಮಾಡಿ ಅಂತ. ಅಲ್ಲಿ ಪಂಚಭೂತಗಳಿಗೆ ಅವನಿಗೆ ಜಾಗ ಇದೆ. ನೆಲ, ನೀರು, ಮಣ್ಣು, ಗಾಳಿ, ಆಕಾಶ ಅಷ್ಟರಲ್ಲಿಯೂ ಅವನು ನಿಂತಿದ್ದಾನೆ. ಈಗ ನಮ್ಮ ದೇಹ ಹೇಗೆ ಉಂಟು ನೋಡಿದರೆ ಉದ್ದ ನಿಂತರೆ ಹೇಗಿರ್ತದೆ? ಊರ್ಧ್ವಲಿಂಗಾಯ ನಮಃ ಅಂತ ಒಂದು ಉದ್ದ ಲಿಂಗದಾಗೆ ಕಾಣುವುದಿಲ್ವ? ಹಾಗಾಗಿ ನಮ್ಮ ದೇಹವೇ ನೇರ ನಿಂತರೆ ಒಂದು ಲಿಂಗಾಕಾರ ಆಗ್ತದೆ, ಶಿವನ ಪ್ರತೀಕ ಆಗ್ತದೆ. ಅವನು ಕಾಲಿನಲ್ಲಿ ಮಣ್ಣು ಅದರ ರೂಪದಲ್ಲಿದ್ದಾನೆ. ಅಲ್ಲಿಂದ ಮೇಲಕ್ಕೆ ಸೊಂಟದಲ್ಲಿ ನೀರು ಆ ರೂಪದಲ್ಲಿ ಬರ್ತಾನೆ. ಅದಕ್ಕೂ ಮೇಲಕ್ಕೆ ಬಂದರೆ ಹೊಟ್ಟೆ ಹೃದಯದಲ್ಲಿ ಬೆಂಕಿ, ಹೊಟ್ಟೆಯಲ್ಲಿ ಬೆಂಕಿ ಬರ್ತದೆ. ಅದರ ಆಚೆಗೆ ಹೃದಯಕ್ಕೆ ಬಂದಾಗ ಗಾಳಿ ನಿಲ್ತದೆ. ತಲೆಗೆ ಹೋದರೆ ಆಕಾಶ ಸಿಗ್ತದೆ. ಛಿದ್ರಗಳಿರುವುದಲ್ಲಿ, ತೂತುಗಳಿರುವುದಲ್ಲಿ, ರಂಧ್ರಗಳಿರುವುದೇ ಇಲ್ಲಿ. ಹಾಗಾಗಿ ಪಂಚಭೂತಗಳು ನಮ್ಮ ದೇಹದಲ್ಲಿ ಪಂಚ ಲೇಯರ್ಸ್ಗಳಲ್ಲಿ, ಪಂಚ ಸ್ಥಾನಗಳಲ್ಲಿ ನೆಲೆಗೊಂಡಿದೆ. ಸೀದಾ ನೋಡುವುದಾದರೆ ಆಗೊಂದು ಪ್ರಕಾರದಲ್ಲಿ ಹೇಳಿದ್ದೇನೆ ನಾನು. ಹಾಗೆ ವಾಮದೇವ ಇದ್ದಾನೆ. ವಾಯು ಅಂದರೆ ಅಯಗತ ಉಂತ, ಆಚೀಚೆ ಚೇಷ್ಟೆ ಮಾಡುವಂಥದ್ದು. ಈಶಾನ ಅಂದರೆ ಅವನೇ. ಅನಚೇಷ್ಟಾಯ, ಸಸೂತ್ರವಾಗಿ ಸುಖವಾಗಿ ಚೇಷ್ಟೆ ಈ ದೇಹದಲ್ಲಿ ಮಾಡ್ತಾನೆ. ಅದು ದುಃಖ ಬಂದಾಗ ಮಾತ್ರ, ಸುಮ್ಮನೆ ಇದ್ದಾಗ ಮಲಗ್ತಾನೆ ಅಷ್ಟೇ. ಈ ಲಿಂಗ ಮಲಗ್ತದೆ. ಆಗ ನೇರ ಕುಳಿತಾಗ ಮಾತ್ರ ಅಲ್ಲ ಕೆಲಸ ಮಾಡುವುದು. ಹಾಗೆ ತತ್ಪುರುಷ ಅದು ಸರತಿ, ಪುರುಸರತಿ, ಪೂರ ಕಡೆಯಲ್ಲಿ ಓಡಾಡ್ತಾ ಇರೋದು ನೀರು ಹೋಗುವಂಥದ್ದು, ನೀರಿನ ಕತೆ ಅದು. ಹಾಗೆ ಅಘೋರವಾದದ್ದು ಪೃಥ್ವಿ, ಮತ್ತು ಸದ್ಯೋಜಾತವಾದದ್ದು ಈಗೀಗ ತಾನೇ ಸೃಷ್ಟಿಯಾಗುವಂಥದ್ದು ಅದು ಬೆಂಕಿ. ನಾವು ಬೆಂಕಿಯನ್ನು ತರಬೇಕು ಬೇಕಾದರೆ, ಅದಾಗಿ ಇರುವುದಿಲ್ಲ. ನೀರು ಬಾವಿಯಲ್ಲಿ ಸಿಗ್ತದೆ, ಮಣ್ಣು ನೆಲದಲ್ಲಿ ಉಂಟು, ಗಾಳಿ ಆಚೆಚೆ ಹೋಗ್ತಾ ಉಂಟು, ಜಾಗ ಅಂತೂ ಇದ್ದೇ ಇರ್ತದೆ. ಬೆಂಕಿಯಲ್ಲಿ ಉಂಟು ಹೇಳಿದರೆ ಅದೇ ಒಂದು ಸ್ವಲ್ಪ ಕಷ್ಟ. ಕೆಲವರು ಗ್ಯಾಸ್ ಅಂಡೆಯಲ್ಲಿ ಬೆಂಕಿ ಇಲ್ಲ, ಗ್ಯಾಸ್ ಇರುವುದಷ್ಟೇ ಅಂಡೆಯಲ್ಲಿ. ಬೆಂಕಿ ಇರುವುದು ಎಲ್ಲಿ ಅಂತ. ಬೆಂಕಿ ನಾವು ಸೃಷ್ಟಿ ಮಾಡಬೇಕು, ಮ್ಯಾಚ್ ಮಾಡಬೇಕು. ಅದೇ ಸದ್ಯೋಜಾತ, ಆಗ ಬರ್ತದೆ ಅಂತ. ಆಗ ಬರುವಂಥದ್ದು ಬೇಕು. ಮತ್ತೆ ಉಳಿಸಿಕೊಳ್ಳೋದು ವಿಷಯ ಬೇರೆ. ಆದ್ದರಿಂದ ಈ ಪಂಚರೂಪಗಳಿಂದ ಇದುವೇ ಅಲ್ಲ, ಇನ್ನೆಷ್ಟೋ ರೂಪಗಳುಂಟು ಅವನಿಗೆ. ಭವ, ವಾಮ, ಉಗ್ರ ಎಲ್ಲ ಇದೆ. ಅದೆಲ್ಲ ಪರ್ವ ಸಮೀಕ್ಷೆಯಲ್ಲಿ ಬರೆದಿದ್ದೇನೆ. ಇದು ಬರೀಲಿಲ್ಲ ಕಾಣ್ತದೆ ನಾನು. ಹಾಗಾಗಿ ಪಂಚರೂಪಗಳು ಇವನು ಹೇಳಿದ್ದಿಲ್ಲಿ. ಇದು ನೀವು ಹೇಳೋದು ವಯಂ ಏತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ. ಈಗ ನೋಡಿ, ಸತ್ಯ ತಾನೇ? ಪಂಚಭೂತಗಳು ನನಗೆ ಸ್ಥಾನಗಳು. ಸೂರ್ಯಚಂದ್ರರಲ್ಲೂ ನಾನಿದ್ದೇನೆ, ಈ ಜೀವ ಯಜಮಾನನಲ್ಲಿಯೂ ನಾನಿದ್ದೇನೆ. ನೋಡಿ ಅವನು ಅಷ್ಟಮೂರ್ತಿಯ ಮಾತು. ರಸಾಘನ ರಸಾನಲ ನಿಲ್ ವಿಯದ್ವತ್ಸು ಪ್ರಯಸ್ತು ನಿವಿಷ್ಟಮಿತ್ಯ ಜಪಜಾಮಿ ಮೂರ್ತ್ಯಷ್ಟಗಂ. ನಾರಾಯಣ ಪಂಡಿತರ ಮಾತು ಹೇಗಿಲ್ಲ ಶಿವಸ್ತುತಿಯಲ್ಲಿ? 8 ಕಡೆಯಲ್ಲಿದ್ದೇನೆ ನಾನು ಅಂತ ಹೇಳಿಕೊಂಡ. ನೋಡಿ 8 ಆಯಿತು ನೋಡಿ. ಇಲ್ಲಿ ಒಳ ಇಂದ್ರಿಯ ಮನಸ್ಸು, ಅಲ್ಲಿದ್ದಾನೆ ಚಂದ್ರ, ಅವನನ್ನು ಹೊತ್ತು ನಿಂತಿದ್ದಾನೆ ಶಿವ, ಚಂದ್ರಮೌಳೀಶ್ವರ. ಈ ದೇಹ ಪಂಚಭೂತಗಳದ್ದು, ಪಂಚಸ್ಥಾನಗಳಲ್ಲಿ ಪಂಚರೂಪನಾಗಿ ಕೂತಿದ್ದಾನೆ, ಪಂಚಮುಖ. ಮತ್ತೆ ನೋಡಿಕೊಂಡ್ರೆ ಯಜಮಾನನನ್ನೇ ದೀಕ್ಷಿತನನ್ನಾಗಿಸ್ತಾನೆ. ಅವನು ನಿಜವಾಗಿ ಒಳ್ಳೆಯವ, ಅದ್ಭುತವಾಗಿದೆ. ದಕ್ಷನೇ ದೀಕ್ಷಿತ ಇಲ್ಲಿ ವಾಸ್ತವವಾಗಿ. ಇದು ನಮ್ಮ ಯಜ್ಞದ ಕತೆ. ಆಗಬೇಕಾದ ವೈಷ್ಣವ ಯಜ್ಞ, ಅದು ಅದ್ಭುತ. ಹೀಗೆ ಒಂದು ಬಹಳ ಸುಂದರವಾದ ಒಂದು ಕಾನ್ಸೆಪ್ಟ್ ಅಷ್ಟಮೂರ್ತಿಯ ಶಿವ. ಆದ್ದರಿಂದ ವಯಂ ಅಂದ. ವಯಂ ಅಂದರೆ ನಾವು 8 ರೂಪದಲ್ಲಿ ಅಂತಾನೀಗ ಅವನು ಹೇಳಬೇಕು. ಅತ್ಯಂತ ಎತ್ತರದ ವ್ಯಕ್ತಿಯಲ್ಲಿ ಮಾತಾಡುವಲ್ಲಿ ಶಿವ, ನಂತರ ಪಾರ್ವತಿ ಇದ್ದಾಳೆ ಮಾತಿಗಾಗಿ, ಮತ್ತು ಉಳಿದವರು ಇಂದ್ರಾದಿಗಳಿದ್ದಾರೆ ಕೈಯಲ್ಲಿ.
ಕಾಲೊಳ್ಳೆಯವನ ಮಗ ಇದ್ದಾನೆ, ನಾವು ನೋಡಿದ್ದೇವೆ ಯಾರೆಲ್ಲ ಇದ್ದಾರೆ ಅಂತ. ಆದರೆ ನಾವು ವಯಂ ಅನ್ನೋದರಲ್ಲಿ ಕೇವಲ ಫೋಕಸ್ ಮಾಡಿ ಶಿವನ ಅಷ್ಟಮೂರ್ತಿಗಳನ್ನು ನೋಡಿಕೊಂಡಾಗ ಪಂಚಭೂತಗಳ ಜೊತೆಯಲ್ಲಿ ಹೇಳುವಾಗ ಅರ್ಥ ಆಯಿತು. ಮತ್ತು ಅವನ ಹೆಂಡತಿಯೇ ವಾಕಿನಲ್ಲಿದ್ದಾಳೆ, ಅದು ಸತ್ಯವೇ. ಅವನು ಹೊತ್ತವ ಚಂದ್ರನೇ ಇದ್ದಾನೆ ಮನಸ್ಸಿನಲ್ಲಿ, ಮತ್ತೆ ಅದು ಸರಿಯೇ. ವಾಂಗ್ ಮನಃ ಚಕ್ಷು ಅವನ ಮೂರ್ತಿಯೇ ಇದ್ದಾನೆ ಕಣ್ಣಿನಲ್ಲಿ. ಶ್ರೋತ್ರಂ ಅದು ಅವನದ್ದೇ ಕ್ಯಾರಿಯರ್ ಆಗಿ ಬಂದಿದೆ, ಅವನೊಟ್ಟಿಗೆ ಬರುವವನು ಯಮ, ದಕ್ಷಿಣದ ಒಡೆಯ. ಹೀಗಾಗಿ ಬಹಳ ಸುಂದರವಾಗಿ ಹೇಳಿಕೊಳ್ಳುವಾಗ ಎಲ್ಲವನ ಧರ್ಮದೇವತೆ ಎಲ್ಲ ಹೇಳಿಕೊಂಡದ್ದು ಸಮ ಉಂಟು. ಇವರು ಎಲ್ಲ ಇದ್ದಾರೆ, ಇಲ್ಲ ಅಲ್ಲ, ಇವರು ಹೌದೌದು ಹೇಳಲಿಕ್ಕೆ ಇವರು ಇದ್ದಾರೆ. ಅವನ್ನೆಲ್ಲ ಗಟ್ಟಿ ಹೇಳುವಾಗ ಹೌದಪ್ಪ ಅಂತ ಹೇಳಲಿಕ್ಕೆ ಇವರೇನು ಕಮ್ಮಿ ಏನಲ್ಲ. ವಯಮೇತದ್ ಬಾಣಂ ಅವಷ್ಟಭ್ಯ ವಿಧಾರಯಾಮಃ. ಈಗ ಅವಷ್ಟಭ್ಯ ಅನ್ನುವಾಗ ಅರ್ಥ ಆಗುತ್ತೆ ಅಷ್ಟರೂಪಗಳಿಂದ ಅಂತ, ಅಷ್ಟಭ್ಯ ಅವಷ್ಟಭ್ಯ ಇತ್ಯರ್ಥ. ಇದು ಬಹಳ ಸುಂದರವಾದಂಥ ಇದು ಅಕ್ಷರ ಲೋಪ ಅಕ್ಷರ ವಿಪರೀತತೆ ಎನ್ನುವುದು ಉಪನಿಷತ್ತಿನ ಒಂದು ಗತ್ತದು. ಅದು ನಾನು 8 ರೂಪಗಳಿಂದ ನನ್ನ 8 ಪರಿವಾರಗಳಿಂದ ಪಡೆಗಳಿಂದ ನಾನು ಸೇರಿ ದೇಹವನ್ನು ಹೊತ್ತಿದ್ದೇನೆ ಅಂತ ಬಹಳ ಜೋರಾಗಿ ಹೇಳಿಬಿಟ್ಟವ. ಆಗ ಮುಂದೋದ ಏನು ಕತೆ ಅಂತ ಇವತ್ತು ನಾವು ಮುಂದೋಗಿ ಇಷ್ಟು ಬಾಣದ ಪರಿಚಯ ಆಯಿತು, ನಮ್ಮದು ದೇಹದ ಪರಿಚಯ ಆಯಿತು. ವಿಧಾರಯಾಮಃ ಅಂತ ಹೇಳಿದಾಗ ತಾನ್ ವರಿಷ್ಠ ಪ್ರಾಣ ಉವಾಚ ಅಂತಾರೆ ಗುರುಗಳು. ಮುಂದೇನಾಯಿತು ಅಂದರೆ ಅಲ್ಲಿ ದೊಡ್ಡವ ಪ್ರಾಣ ಮಾತಾಡಿದ ಅಂತ ಹೇಳ್ತಾರೆ ನೋಡಿ. ಈಗ ಮೊದಲು ಪ್ರಶ್ನೆ ಕೇಳುವುದರಲ್ಲಿತ್ತು ಕಪ್ಪುನ ರೇಷಾಂ ವರಿಷ್ಠ ಕಪ್ಪುನ ರೇತೇಶಾಂ ವರಿಷ್ಠ ಅಂತ. ಇವರ ನಡುವೆ ಯಾರು ದೊಡ್ಡವ ಅಂತ ಕನ್ನಡದಲ್ಲಿ ಅರ್ಥ ಹೇಳೋದಾದರೆ ಏತೇಷ ಮಧ್ಯೆ ಕಹ ವರಿಷ್ಠ ಅಂತ. ಇವರ ನಡುವೆ ಯಾರು ದೊಡ್ಡವ ಕೇಳಿದಾಗ ಅಲ್ಲಿ ಯಾರೋ ಒಬ್ಬ ಇದ್ದಾನೆ, ದೊಡ್ಡವ ಇದ್ದಾನೆ, ಅವನನ್ನು ಇವರು ಹೇಳುತ್ತಾ ಇಲ್ಲ, ಮಾತಾಡಿಸ್ತಾ ಇಲ್ಲ. ಹಾಗಾಗಿ ಇವಾಗ ಹೇಳ್ತಾನೆ ತಾನು ವರಿಷ್ಠ ಪ್ರಾಣ ಅಂತ ಅದೇ ಶಬ್ದ ಹಾಕಿದರು. ಯಾರು ಶ್ರೇಷ್ಠ ಅಂತ ಪ್ರಶ್ನೆ ಕೇಳಿದ್ದ ವರಿಷ್ಠ ಅಂತ, ವರಿಷ್ಠ ಪ್ರಾಣ ಅಂತ ಹೇಳ್ತಾ ಇದ್ದಾರೆ. ಅವರೆಲ್ಲ ಒಟ್ಟು ಸೇರಿ ನಾವು ಹೊತ್ತದ್ದು ಹೇಳುವಾಗ ಅವರಿಗೆ ಉತ್ತರವಾಗಿ ವರಿಷ್ಠನಾದ ಪ್ರಾಣ ಹೇಳ್ತಾ ಇದ್ದಾನೆ. ಪ್ರಾಣ ಅಂದರೆ ನಾವು ಇವತ್ತು ಹೇಳುವ ಮುಖ್ಯ ಪ್ರಾಣ ವಾಯುದೇವ. ಮೊದಲು ಬಂದದ್ದು ಪಂಚಭೂತಗಳಲ್ಲಿ ಭೂತವಾಯು, ವಾಯುವಿನ ಮಗ ಮರೀಚಿ ಬಂದದ್ದು. ಇವ ಹಾಗಲ್ಲ, ಇವ ಶ್ರೇಷ್ಠ ಉಸಿರಿನ ದೇವತೆ ಇದ್ದಾನೆ. ಅವ ಮಾತಾಡ್ತಾ ಇದ್ದಾನೆ. ಈಗ ನಾನು ಅಂತ ಶುರು ಮಾಡಿದ, ತಾನು ವರಿಷ್ಠ ಪ್ರಾಣ ಉವಾಚ ಮಾತಾಡಿದ. ಅವನು ದೊಡ್ಡವನಿದ್ದಾನೆ. ಈಗ ಅವನು ದೊಡ್ಡವನಿದ್ದಾನೆ ಅನ್ನುವಾಗ ಅವರು ಪ್ರಶ್ನೆ ಕೇಳಿದ್ದೇನು, ಏತೇಷಾಂ ಮಧ್ಯೆ ವರಿಷ್ಠ ಅಂತ. ಇವರಲ್ಲಿ ಯಾರು ಶ್ರೇಷ್ಠ ಅಂದರೆ ಅವನು ಇರಬೇಕಲ್ಲಿ. ಏತೇಭ್ಯ ವರಿಷ್ಠ ಅಂದರೆ ಅಲ್ಲಿರಬೇಕು ಅಂತಿಲ್ಲ. ಸಂಸ್ಕೃತದಲ್ಲಿ ಸೊಗಸು ಹಾಗೆ. ಇವರಿಗಿಂತ ಮಿಗಿಲು ಯಾರು ಕೇಳಿದರೆ ಅಲ್ಲಿಲ್ಲ ಅಂತ ಅರ್ಥ. ಇವರಲ್ಲಿ ಯಾರು ದೊಡ್ಡವ ಅಂದರೆ ಅಲ್ಲಿದ್ದಾನೆ ಅಂತ ಅರ್ಥ. ಆದ್ದರಿಂದ ಕಪ್ಪುನ ರೇತೇಶಾಂ ವರಿಷ್ಠ ಪ್ರಶ್ನೆ ಕೇಳಿದ್ರಿಂದ ಇಲ್ಲಿ ಯಾರು ದೊಡ್ಡವರು ಅಂತ ಕೇಳಿದ್ದು. ಕೆಲಸ ಮಾಡುವವರಲ್ಲಿ ದೊಡ್ಡವರು ಯಾರು ಅಂತ. ಇಂದ್ರಿಯೇಭ್ಯ ಪರಾಹ್ಯರ್ಥ ನಮಗದು ಕಾಣ್ತದೆ. ಇವರಿಗಿಂತ ಅನ್ನುವ ಶಬ್ದದಲ್ಲಿ ಕಾಣ್ತದೆ, ಪಂಚವಿಭಕ್ತಿ ಇತ್ತು, ಇದು ಷಷ್ಠಿ. ಇಂದ್ರಿಯೇಭ್ಯ ಪರಾಹ್ಯರ್ಥ, ಇಂದ್ರಿಯಗಳಿಗಿಂತ ವಿಷಯಗಳು ಶ್ರೇಷ್ಠ. ಹಾಗಾದರೆ ಇಂದ್ರಿಯಗಳಲ್ಲಿ ಇಲ್ಲ ಅಂತ ಅರ್ಥ. ವಿಷಯಗಳು ಅಂದರೆ ಹೊರಗಿರುವಂಥದ್ದು, ಶಬ್ದಸ್ಪರ್ಶ ರೂಪರಸಗಳು. ಅಥವಾ ಇಂದ್ರಿಯಗಳಿಗಿಂತ ಮನಸ್ಸು ದೊಡ್ಡದು ಹೇಳಿದ ಹಾಗೆ. ಅರ್ಥೇಭ್ಯಶ್ಚ ಪರಂ ಮನಃ ಅಂತ ಅಂದರೆ ಇಂದ್ರಿಯೇಭ್ಯ ಪರಂ ಮನಃ ಆಯಿತು. ಹಾಗೆ ಅಲ್ಲಿಂದ ಬಿಟ್ಟು ಹೇಳುವಾಗ ಪಂಚಮಿ ಬಳಸ್ತಾರೆ. ಇವರಿಗಿಂತ ಮಿಗಿಲು ಯಾರು ಅಂತ, ಇವರಲ್ಲಿ ದೊಡ್ಡವ ಯಾರು ಅಂತ ಎರಡು ಪ್ರಶ್ನೆ ಬೇರೆ. ಅದರಿಂದ ಇಲ್ಲಿ ಕೇಳಿದ್ದು ಇವರಲ್ಲಿ ದೊಡ್ಡವ ಯಾರು ಅಂತ. ಹಾಗಾಗಿ ವರಿಷ್ಠ ಪ್ರಾಣ ಅಂತಾರೆ. ಉತ್ತರ ಅಲ್ಲೇ ಸಿಕ್ಕಿ ಆಯಿತು. ಇವರೆಲ್ಲರಲ್ಲಿ ಇಂದ್ರಿಯೇಶರಲ್ಲಿ ಶ್ರೇಷ್ಠನಾದವ ಪ್ರಾಣ. ಅವ ಮಾತಾಡ್ತಾನೆ. ಏನು ಮಾತಾಡಿದವ ಅಂದರೆ ಅವ ಹೇಳ್ತಾನೆ, ಮಾ ಮೋಹಂ ಅಪದ್ಯಥ. ವಯ್ ಸುಳ್ಳು ಹೇಳಬೇಡ್ರಿ ಅಂತಾರೆ. ಮೋಹಂ ಅಂದರೆ ಸುಳ್ಳು ಮಾತ್ರ ಅಲ್ಲ, ಅಜ್ಞಾನದ ಕಾರ್ಯ ಎನ್ನುವ ಅರ್ಥದಲ್ಲಿ ಆಗ್ತದೆ. ಇನ್ನೊಂದು ಗಲಿಬಿಲಿಗೊಳ್ಳಬೇಡಿ ಅಂತ, ತಪ್ಪು ಹೇಳಬೇಡಿ ಅಂತ, ತಪ್ಪು ವಿಷಯವನ್ನು ಗ್ರಹಿಸಿಕೊಳ್ಳಬೇಡಿ ಅಂತ. ಮೋಹ ಅಂದರೆ ಹಾಗೆ, ಮೋಹ ವೈಚಿತ್ರ್ಯ ಅಂತ. ವಿಷಯ ಸರಿ ಇರುವಾಗ ಅದನ್ನು ತಪ್ಪಾಗಿ ಯಾಕೆ ನೀವು ಅರ್ಥ ಮಾಡಿಕೊಳ್ತೀರಿ? ನೀವು ಕನ್ಫ್ಯೂಸ್ ಆಗಿದ್ದೀರಿ, ಸರಿ ಇಲ್ಲ ಇದು. ಮಾ ಮೋಹಂ ಆಪದ್ಯತ ಸಾಕು. ಇದು ಜೋರು ಹೇಳ್ತಾನೆ, ಮಾ ಮೋಹಂ ಆಪದ್ಯಥ. ಅಕ್ಷರಗಳನ್ನು ಮಹಾಪ್ರಾಣದಲ್ಲಿ ಹೇಳ್ತಾರೆ. ಅದು ನಾವು ಹೇಳೋದುಂಟು. ಸಿಂಹ ಕೂಗುವುದು ಹೇಗೆ? ಸಿಂಹದ ಕೂಗನ್ನೇನು ಹೇಳ್ತಾರೆ? ಗರ್ಜನೆ ಅಲ್ವಾ? ಅಲ್ಲ, ಗರ್ಜನೆ. ಆರಂಭಾಕ್ಷರ ಮಹಾಪ್ರಾಣ ಘ ಇಲ್ಲ, ಗರ್ಜನೆ ಅಷ್ಟೇ, ಗರ್ಜಿಸುವುದು. ಅದು ನಮಗೆ ಜೋರು ಹೇಳಬೇಕು ಅಂತ ಕಾಣ್ತದೆ, ಅದಕ್ಕೆ ಗರ್ಜನೆ ಅಂತ ನಾವೇ ಗರ್ಜಿಸುವುದು ಕರ್ಮ. ಅದು ಗರ್ಜಿಸುವುದಿಲ್ಲ, ಅದರದ್ದು ಮರ್ಜಿ. ಹಾಗೆ ನಮ್ಮದೇ ವಿಷಯ. ಹಾಗೆಯೇ ನಾವು ಅಲ್ಲಾಡಿಸುವುದು ಪೂಜೆ ಆಗುವಾಗ ಏನನ್ನು? ಗಂಟೆಯನ್ನು ಅಲ್ವಾ? ಅಲ್ಲಿ ಪ್ರಾರಂಭಾಕ್ಷರ ಹೇಗೆ ಉಂಟು?
ಅಲ್ಪ ಪ್ರಾಣ ಗಾ ಉಂಟು, ಗಾಯತ್ರಿ ಗಂಗೆ ಹೇಳಿದ ಹಾಗೆ ಅಲ್ಲ. ನಿಜವಾಗಿ ಮಹಾಪ್ರಾಣ ಘಂಟೆ ಹೇಳಬೇಕು. ಅದು ಯಾರಿಗೆ ಆಗೋದೇ ಇಲ್ಲ, ಕುತ್ತಿ ಹಿಡಿತದೆ. ಈಗ ಘಂಟೆ ಬಾರಿಸ್ತಾರೆ ಹೇಳುವಾಗ ಅವ್ರ ಮಂಡೆ ಕುತ್ತಿ ಎಲ್ಲ ಆಡ್ತದೆ. ಅಭ್ಯಾಸವೇ ತಪ್ಪಿ ಹೋಗಿದೆ. ಗಂಟೆಯಲ್ಲಿ ಸಣ್ಣ ಗಾ ಇಲ್ಲ, ಅಲ್ಪ ಪ್ರಾಣ ಗಾ ಇಲ್ಲ, ಮಹಾಪ್ರಾಣ ಘ ವಾಸ್ತವವಾಗಿ. ಇನ್ನು ನಾವು ಅದೆಲ್ಲ ಪುಸ್ತಕದಲ್ಲಿ ಹಾಗೆ ಬರೆದಿದ್ದಾರೆ, ಅದು ಕರ್ಮ. ನಾನು ಎಂತ ಹೇಳುವುದು, ಎಲ್ಲ ಪುಸ್ತಕದಲ್ಲಿ ಬುದ್ಧಿವಂತರೇ ಇರೋದು, ಬುದ್ಧಿವಂತರು ಯಾರಿಲ್ಲ. ಅರ್ಥ ಆಗಿರ್ಬೇಕು ನಿಮಗೆ. ಬುದ್ಧಿಮಂತ ಹೇಳಬೇಕು, ಬುದ್ಧಿವಂತ ಅಲ್ಲ. ಬುದ್ಧಿವಂತ ಎನ್ನುವುದು ಶಬ್ದ ತಪ್ಪು, ಆಗುವುದೇ ಇಲ್ಲ. ಅದು ಹೇಗೆ ಕೇಳಿದರೆ, ಯಾವುದೇ ಒಂದು ಶಬ್ದದ ಮೇಲೆ ಉಳ್ಳವ ಅಂತ ಹೇಳೋದು, ಅದು ಮತ್ತು ಪ್ರತ್ಯಯ ಅಂತ ಅರ್ಥ. ಬಿಡಿ, ಉಳ್ಳವ ಹೇಳಬೇಕಾದ್ರೆ ಅಕಾರಾಂತವಾದ ಶಬ್ದಗಳಿಗೆಲ್ಲ ವಂತ ಹೇಳಲಿಕ್ಕೆ, ಅಕಾರ ತಪ್ಪಿಸಿದ ಶಬ್ದಗಳಿಗೆಲ್ಲ ಮಂತ ಹೇಳಲಿಕ್ಕೆ. ಉದಾಹರಣೆ ಹೇಳ್ತೇನೆ ನೋಡಿ. ಗುಣ ಉಳ್ಳವ ಏನು? ಗುಣವಂತ. ಶೀಲ ಉಳ್ಳವ ಶೀಲವಂತ. ಧನ ಉಳ್ಳವ ಧನವಂತ. ಅಲ್ಲೆಲ್ಲ ವಂತ ಬರ್ತದೆ. ಧನವಾನ್, ಗುಣವಾನ್, ಶೀಲವಾನ್ ಬರ್ತದೆ. ಅದೇ ಆ ಬಿಡಿ, ಧನ ಗುಣ ಶೀಲ ಹೇಳುವಾಗ ಆ ಕಾಣ್ತದೆ ಕೊನೆಗೆ. ಅಕಾರ ಅಂತ ಬಿಡಿ, ಈಕಾರ ಅಂತ ತನ್ನಿ. ಶ್ರೀ ಮಂತ, ವಂತ ಅಲ್ಲ. ಶ್ರೀವಂತ ಯಾರು ಹೇಳೋದಿಲ್ಲ, ಅದು ತಪ್ಪು. ಶ್ರೀವಂತ ಅಲ್ಲ, ಶ್ರೀಮಂತ. ಲಕ್ಷ್ಮೀವಾನ್ ಅಲ್ಲ, ಲಕ್ಷ್ಮೀಮಂತ ಆಗಬೇಕು ಹೇಳುವಾಗ. ಹಾಗೆ ಗೋ ಮಂತ, ಗೋವಂತ ಅಲ್ಲ. ಅನು ಮಂತ, ಅನುವಂತ ಅಲ್ಲ. ಹಾಗೆ ಬುದ್ಧಿ ಮಂತ, ಬುದ್ಧಿಮಂತ. ಹಾಗೆ ಹೇಳುವಾಗ ತವತ್ತು ಪ್ರತ್ಯಯ ಆದರೆ ವ್ಯತ್ಯಾಸ ಆಗ್ತದೆ, ತೋರಿಸುವ ಕ್ರಮ ಹಾಗೆ. ಆದ್ದರಿಂದ ಇಲ್ಲಿ ಬುದ್ಧಿ ಎನ್ನುವುದು ಇಕಾರ ಅಂತಲ್ಲಿ ಬಂದಾಗ ಶ್ರೀಯಾಗಿ ಬುದ್ಧಿಮಾನ್ ಆಗ್ತದೆ. ಬುದ್ಧಿಮಾನ್, ಬುದ್ಧಿಮಾನ್ ಸ್ಯಾತ್ ಯತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್, ಕೃಷ್ಣನ ಗೀತೆ. ನಾವು ಹೇಳುವಾಗ ಬುದ್ಧಿವಂತ ಅಲ್ಲಿ ಈಗ ಸುಮಾರು ಪುಸ್ತಕ ನೀವು ತಂದು ತೋರಿಸ್ತೀರಿ, ಬುದ್ಧಿವಂತವೇ ಬರೆದಿದ್ದಾರೆ ಮರ. ಹೌದು, ಎಲ್ಲ ಕವಿಗಳು ಎಲ್ಲರೂ ಬರೆಯುವುದು ಹಾಗೆ, ತಪ್ಪೇ ಬರೀ. ನಾನೇನು ಮಾಡಿ ಹೇಳಿಕೊಟ್ಟರು ತಿದ್ದಿಕೊಳ್ಳು. ಇದು ಜನಾರ್ದನ ಬರೆಯುವುದಿಲ್ವ? ಅವನಿಗೆ ದುಡ್ಡುಂಟು ಕಾಣ್ತದೆ ಪಾಪ. ಜನಾರ್ದನ ದೇವಸ್ಥಾನ, ಜನಾರ್ದನ ಅಲ್ಲಿ ಅರ್ಧನ ಅಷ್ಟೇ, ಬಾಲ ಇಲ್ಲ. ಹಾರ್ದಿಕ ಸ್ವಾಗತ, ಗೌಜಿ ಉಂಟು, ಅದು ಹಾರ್ದಿಕ್. ಹಾರ್ದಿಕ ಹೃದಯ, ಅದಕ್ಕೆ ಬೀಲ ಇಲ್ಲ, ಬಾಲ ಇಲ್ಲ, ಮಹಾಪ್ರಾಣ ಇಲ್ಲ. ನಮಗೆ ಇಷ್ಟ ಬಂದಲ್ಲೆಲ್ಲ ಮಹಾಪ್ರಾಣ, ಇಷ್ಟ ಬಂದಲ್ಲೆಲ್ಲ ಅಲ್ಪ ಪ್ರಾಣ ಮಾಡ್ತೇವೆ ನಾವು, ಅದೇ ವಿಶೇಷ. ಅದು ನಮ್ಮ ಇಷ್ಟ ಆಗಿದೆ. ಹಾಗೆ ಪುಸ್ತಕ ಪ್ರಿಂಟು ಆಗಿದೆ, ಜನ ಅದನ್ನೇ ತೋರಿಸ್ತಾರೆ. ವಾಸ್ತವವಾಗಿ ಕೆಲವೆಲ್ಲ ನಗಲಿಕ್ಕೆ ಬರ್ತದೆ, ಆಚೀಚೆ ಬರೆದ ಹಾಗೆ ಎಲ್ಲ ಇರಲಿ ಬಿಡಿ. ಹಾಗೆ ಇಲ್ಲಿ ವಾಸ್ತವವಾಗಿ ವಿಶೇಷವಾದ ಚಿಂತನೆಯಂತೆ ಮಾ ಮೋಹಂ ಆಪದ್ಯಥ. ಓಯ್ ಜೋರಾಗಿ ಹೇಳ್ತಾನೆ. ಅಕ್ಷರೆಯಲ್ಲಿ ಆಧಿಕ್ಯವಾಗಿರ್ತದೆ, ಒತ್ತು ಜಾಸ್ತಿಯಲ್ಲಿ ಬರ್ತದೆ, ಅಲ್ಲಿ ವಿಶೇಷಾಂಶ ಉಂಟು ಅಂತ ಅರ್ಥ. ಆದ್ದರಿಂದ ಸಿಂಹ ಘರ್ಜನೆ ಅಂತ ಒಂದು ಬರೆದ್ರೆ ಜೋರು ಕೂಗಿದೆ ಅಂತ ಅರ್ಥ. ಅವನು ಎದುರಿಗೊಟ್ಟು ಹಾಗೆ ಬಿದ್ದು ಸಾಯುವಾಗೆ ಆಯಿತು ಅಂತ ಅರ್ಥ. ಬೇಕಾದರೆ ಗಂಟೆ ಮೆಲ್ಲ ಬಾರಿಸಿದ್ರಿಂದ ನಾವು ಗಂಟೆ ಮೆಲ್ಲ ಹೇಳಿರ್ಬೋದು. ಅಲ್ಪಾಕ್ಷರ ಗಾಯ ಹೇಳಿದ್ದು ಅದು ಕೇಳುವುದೇ ಇಲ್ಲ. ಯಾಕೆಂದರೆ ಇವತ್ತೆಲ್ಲ ಗಂಟ ಬರ್ತದಲ್ಲ ಮಣಿ, ಅದು ಸಮವೇ ಇಲ್ಲ. ಎಂಥದೋ ಕೊಂಡಿಸಿ ಕಿಸಿ ತರ್ತಾರೆ, ಎಲ್ಲಿಯೋ ಬಿಸಾಡಿ ಇರ್ತದೆ, ಯಾರೋ ಮೋಲ್ಡ್ ಮಾಡಿದಿರ್ತದೆ. ಅದು ವಿಷಯವೂ ಸತ್ಯವೇ. ಆವತ್ತಿನ ಗತ್ತಿನ ಸೌಂಡ್ ಅದರಲ್ಲಿಲ್ಲ, ಆದ್ದರಿಂದ ಎಲ್ಲರೂ ಈಗ ಗಂಟೆ ಹೇಳ್ತಾರೆ. ಇದು ವಾಸ್ತವವಾದ ಸಂಗತಿ. ಆದ್ದರಿಂದ ಹೇಳ್ತಾನೆ, ಓಯ್ ನಿಮಗೆ ತಪ್ಪು ಕಲ್ಪನೆ ಬೇಡ ಅಂತಾನೆ. ಮಾ ಮೋಹಂ ಆಪದ್ಯಥ ಉಕ್ತ ಎಲ್ಲ ಇದ್ದಾಗೆ ಹೇಳಿದ್ದೆ. ಜೋರು ಹೇಳಿದರೆ ಉಕ್ತ ಆಗ್ತದೆ. ಮಹಾಪ್ರಾಣ ಬಂದಾಗ ಇಲ್ಲಿ ಮಹಾಪ್ರಾಣ ಬಂದಿದೆ. ಇದೆಲ್ಲ ಗಮನಿಸಬೇಕಾದ್ದು. ಜೋರು ವಾಯುದೇವರು ಒಮ್ಮೆಲೆ ಇವರೆಲ್ಲ ನಮ್ಮದೇ ಎಲ್ಲ ಕೆಲಸ ಹೇಳಿದಾಗ ವೈ ಸುಮ್ಮನೆ ಕೂತ್ಕೊಳ್ಳಿರ. ಮಾ ಮೋಹಂ ಆಪದ್ಯಥ ವಯಮೇವೇತ ವಯಮಿಲ್ಲ. ಆಗ ನಾನೊಬ್ಬನೇ ಅಂದ ಇವ ಅಹಮೇವೇತತ್ ಪಂಚಧಾತ್ಮಾನಂ ಪ್ರವಿಭಜ್ಯ ಯತದ್ಬಾಣ ಮಮಷ್ಟಭ್ಯ ವಿಧಾರಯಾಮಿ ಅಂದ. ನಾನೊಬ್ಬನೇ ಇದನ್ನು ಒತ್ಕೊಳ್ತೇನೆ, ಗೊತ್ತುಂಟ? ಇವ ಕಡೆ ಹೇಳೋದಿವ ಎಂತಕ್ಕೆ ಒಬ್ಬನೇ ಎಲ್ಲ ಒತ್ಕೊಳ್ಳೋದು ಎಂತದ? ಕಣ್ಣು ಕಿವಿ ಬಾಯಿ ಮೂಗು ಕೈ ಕಾಲು ಇದು ಸುಮಾರಿಲ್ವ? ಅದು ನಮ್ಮಾಗೆ ಸಣ್ಣ ದೇಹ ಅಲ್ಲ ರೀ, ಬಿದ್ದುಕೊಂಡದ್ದು ಭಯಂಕರ ದೊಡ್ಡದಿರ್ತದೆ. ಆ ಕಾಲದ್ದೆಲ್ಲ ಕೃತಯುಗದ ಕಾಲದ ದೇಹ ಅದು ಎಷ್ಟು ದೊಡ್ಡದಾಗಿದೆ ಅಂದರೆ ಬಹಳ ವಿಚಿತ್ರವಾಗಿದೆ. ಇವ್ರು ಹೇಳ್ತಾರೆ ಇವು ಒಬ್ಬನೇ ಅಂತ ಎತ್ಕೊಳ್ಳೋದು, ಇದನ್ನು ಸಾಧ್ಯವೇ ಇಲ್ಲ ಅಂತ. ಅದಕ್ಕೆ ಸಾಧ್ಯವೇ ಇಲ್ಲದಿದ್ದ ಹೇಳುವವನು ಅಹಮೇವ ಏತದ್ದು ಪಂಚಧಾ ಆತ್ಮಾನಂ ಪ್ರವಿಭಜ್ಯ ಅಂತಾನೆ. ನಾನಿಲ್ಲಿ 5 ಒತ್ಕೊಳ್ತೇನೆ ಅಂದ. ಈಗ ನೀವು ಮುಂದಕ್ಕೆ ಹೋಯ್ತು. ಈಗ ವಿಷಯ ಭಾರಿ ಮುಂದಕ್ಕೆ ಬಂತು. ಪ್ರಾಣ ಹೇಳುತ್ತಾನೆ ನನಗೆ ಪಂಚರೂಪ ಇಲ್ಲವಾ? ನಾನು ಪಂಚರೂಪದಲ್ಲಿ ಅಲ್ಲ, ನಾನು ಪಂಚರೂಪದಲ್ಲಿ ಓದ್ಕೊಳ್ಳಿದ್ರೆ ಪಂಚಧತ್ತೆ ಇತಿ ಪಂಚಧಾ ಆತ್ಮಾನಂ 5 ಮುದ್ದೆಯನ್ನು ನಾನು ಹೊತ್ಕೊಂಡಿದ್ದೇನೆ ಅಂದ. ಭೂತ ಪಂಚಕಗಳು, ಗುಣಪಂಚಕಗಳು, ಕರ್ಮೇಂದ್ರಿಯ ಪಂಚಕಗಳು, ಜ್ಞಾನೇಂದ್ರಿಯ ಪಂಚಕಗಳು, ಮನಪಂಚಕಗಳು.
5 ಗುಂಪು ನನ್ನ ಕೈಯಲ್ಲಿ ಉಂಟು ಅಂದವ. ಈಗ ಪ್ರಾಣ ಪ್ರಾಣಾಪಾನ, ಪ್ರಾಣವ್ಯಾನ, ಪ್ರಾಣೋದಾನ, ಪ್ರಾಣ ಸಮಾನ. ಅಪಾನ ಪ್ರಾಣ, ಅಪಾನವ್ಯಾನ, ಅಪಾನೋದಾನ, ಅಪಾನ ಸಮಾನ, ಅಪಾನಪಾನ. ಹೀಗೆ 3 ನೀವು ಹೇಳಿಕೊಳ್ಳಿ. ಇದು ವಿಶೇಷ, ಇದು ಚಿಂತನೆ. ಎಲ್ಲಿಲ್ಲ ಉಪನಿಷತ್ತಿನ ಟೀಕೆಯಲ್ಲಿ. ಇದು ರಾಮನಾಥಿ. ಅಹಮೇವ ಏತತ್ ಪಂಚಧಾ ಆತ್ಮಾನಂ ಪ್ರವಿವಚ್. 5 ಹೊತ್ತುಕೊಂಡು ನಿಂತಿದ್ದೇನೆ. ಈಗ 5 ರೂಪದಲ್ಲಿ ಅಲ್ಲ, ಪಂಚಧತ್ತೆ ಆತ್ಮಾನಂ, ಪಂಚಧಾ ಆತ್ಮಾನಂ ಪ್ರವಿಭಜ್ಯ. ಮತ್ತೆ ನಾನು ಪ್ರತ್ಯೇಕ ಒಂದೊಂದನ್ನು 5 ಮಾಡಿದ್ದೇನೆ. ವಿಭಜ್ಯ ಸಾಕಿತ್ತು ನಾನು 5 ರೂಪದಲ್ಲಿ ಬರಲಿಕ್ಕೆ ಅಂತ. ಇಲ್ಲ, ನಾನು ಒಂದೊಂದನ್ನು 5 ಮಾಡಿದ್ದೇನೆ. ಪ್ರಾಣ 5 ಮಾಡಿದ್ದೇನೆ, ಅಪಾನ 5 ಮಾಡಿದ್ದೇನೆ, ವ್ಯಾನ 5 ಮಾಡಿದ್ದೇನೆ, ಉದಾನ 5 ಮಾಡಿದ್ದೇನೆ, ಸಮಾನ 5 ಮಾಡಿದ್ದೇನೆ. ಪಂಚಭೂತಗಳಿಗಾಗಿ 5 ರೂಪಗಳು ನನ್ನದು, ಪ್ರಾಣಾದಿಗಳೇ. ಪಂಚ ವಿಷಯಗಳಲ್ಲಿ ಶಬ್ದಸ್ಪರ್ಶ ರೂಪ ರಸಗಳಲ್ಲಿಯೂ ದರ್ಶನ, ಸ್ಪರ್ಶನ, ಶ್ರವಣ, ಗ್ರಹಣ ಇವೆಲ್ಲೇನುಂಟೆ, ಅದರಲ್ಲಿ ನನ್ನ 5 ರೂಪಗಳುಂಟು. ಅದರಂತೆ ಪಂಚ ಕರ್ಮೇಂದ್ರಿಯಗಳಲ್ಲಿಯೂ ನನ್ನದು 5 ರೂಪಗಳಿವೆ. ಪಂಚ ಜ್ಞಾನೇಂದ್ರಿಯಗಳಲ್ಲಿ ನನ್ನ 5 ರೂಪಗಳಿವೆ ಪ್ರಾಣಾದಿಗಳು. ಮನಸ್ಸು, ಬುದ್ಧಿ, ಅಹಂಕಾರ, ಚಿತ್ತ, ಚೇತನ. ಇಲ್ಲೆಲ್ಲ ರುದ್ರನ ಪಾರಪತ್ಯ ನಡೆಯುವುದೇ ಇಲ್ಲ. ಸ್ಕಂದನ ಪಾರಪತ್ಯ ನಡೀತದೆ ಮನಸ್ಸಿನಲ್ಲಿ, ಪಾರ್ವತಿಯ ಪಾರಪತ್ಯ ನಡೀತದೆ ಬುದ್ಧಿಯಲ್ಲಿ, ಅಹಂಕಾರದಲ್ಲಿ ಶಿವನ ಪಾರಪತ್ಯ ನಡೀತದೆ. ಮುಂದೆ ಇಲ್ಲ. ಮುಂದೆ ಚಿತ್ತ ಚೇತನಕ್ಕೆ ಬಂದಾಗ ಪ್ರಾಣಭಾರತೀಯರೇ ಕೆಲಸ ಮಾಡುವುದು. ಬಹುಸ್ಮರಣ ಶಕ್ತಿ ಇಷ್ಟು ಚಿತ್ತಮಿತ್ಯ ವಿಧೀಯತೆ ಅಂತ ಭಾರೀ ಯೋಚನೆಯ ನೆನಪಿನ ಶಕ್ತಿ ಅದು ಪ್ರಾಣನದ್ದೇ ಶಕ್ತಿ, ಅದು ಶಿವನದ್ದಲ್ಲ. ಹೊರಗೆ ಓದಿಕೊಳ್ಳುವಲ್ಲಿ ಹಾರಿಕೊಳ್ಳುವಲ್ಲಿ ಹೇಳಿದ್ದೆ ನಾ 3 ಜನ ಬರ್ತಾರೆ ಅಂತ. ನಿಮಗೆ ಪೌರುಷೇಯವಾದ ಕೃತಿಗಳೆಲ್ಲದರ ಅಧ್ಯಯನಕ್ಕೆ ಬಂದಾಗ ಅದು ಹರಿದುಕೊಂಡು ಹೋಗುವುದು. ಪಂಚರಾತ್ರಸ್ಯ ನಾಗರಾಟ್ ಹೇಳಿಕೊಂಡು ಶೇಷಶಕ್ತಿ ಜಾಗೃತವಾಗ್ತದೆ. ತುಂಬ ವಿಷಯ. ಹೋದಾಗ ಅಲ್ಲಿ ಬಲರಾಮ ನೈಮಿಷಾರಣ್ಯದಲ್ಲಿ ಪ್ರವಚನ ಆಗ್ತಾ ಇದ್ದಾಗ ರೋಮಾರ್ಷನರು ಎದ್ದು ನಿಲ್ಲಿಲ್ಲ ಹೇಳಿ ಅವರನ್ನು ದರ್ಬೆಯಿಂದ ಕೊಂದುಬಿಟ್ಟ. ಬಲರಾಮ ಕೊಂದದ್ದು ಯಾಕೆ ಅಂದರೆ ಅವನು ಸಾಯಲಿಕ್ಕಲ್ಲ, ಮತ್ತು ಮುಂದಿನ ವಾರ್ತೆಗಾಗಿ. ಏನಾಯಿತು ಮುಂದೆ? ಪ್ರವಚನ ಮುಂದುವರಿಯಲಿ ಅಂದರು ಅವರು ಋಷಿಗಳು, ಶೌನಕಾದಿಗಳು. ಆಯಿತು ಅಂದ. ಯಾರನ್ನು ಮಾಡ್ತೀರಿ ಅಂದ. ಅವನು ಮಗ ಬರಲಿ ಅಂದ. ಉಗ್ರಶ್ರವಸ್ಸವ ಭಾರಿ ಕೇಳಿಕೊಂಡವ. ಉಗ್ರ ಅಂದರೆ ರುದ್ರನೇ. ಮತ್ತೆ ಹೇಳಲಿಕ್ಕೆ ಹೋದರೆ ಅವನನ್ನು ಚೆನ್ನಾಗಿ ಕೇಳಿಕೊಂಡವ ಅಂದರೆ ಮನೋಭಿಮಾನಿಯನ್ನು ಚೆನ್ನಾಗಿ ಗ್ರಹಿಸಿಕೊಂಡು ಬಂದಿದ್ದಾನೆ, ಗಟ್ಟಿಯಾಗಿದೆ. ಈಗ ಏನು ಮಾಡಿದ ಶೇಷ ಇವ ಅವನಿಗೆ ಸಂಪತ್ತನ್ನು ಕೊಟ್ಟುಬಿಟ್ಟ. ಮಾತಾಡುವಂದ ಬಲರಾಮ ಶೇಷ. ಆದ್ದರಿಂದ ಪುರಾಣ ಸಂಹಿತೆಗಳನ್ನು ತೆಗೆಸಿಕೊಳ್ಳುವುದರಲ್ಲಿ ಉಗ್ರಶ್ರವಸ್ಸು ಬಲರಾಮನಿಂದ ಪುಷ್ಟಿಯನ್ನು ಪಡೆದ. ಅದ್ಭುತ ವಿಷಯ ಇದು. ಪಂಚರಾತ್ರಸ್ಯ ನಾಗರಾಟ್ ಹೇಳಿದ್ದಕ್ಕೋಸ್ಕರ ಅವರು ಪೌರುಷೇಯ ಕೃತಿಗಳ ಚಿಂತನೆಯಲ್ಲಿ ಶಾಸ್ತ್ರೀಯವಾದ ಪೌರುಷೇಯ, ಮತ್ತು ನಾವೆಲ್ಲ ಮಾಡಿದ್ದಲ್ಲ ಹೆಸಿಗೆ. ಹಾಗಾಗಿ ಅದನ್ನು ಹೇಳಬೇಕು ನಾನು. ಪುರುಷಕೃತ ಅಂದಾಗ ಎಲ್ಲ ಕವಿಗಳು ಬರೆದದ್ದೆಲ್ಲ ಅವನ ಕೈಗೆ ಸಿಕ್ಕಿತ. ಎಂಥ ಕರ್ಮಕ್ಕೆ ಮೂಸ್ತಾನವ. ಪಂಚರಾತ್ರ ಕಮ್ಮಿ ಇಲ್ಲತ್ತು. ಶತಕೋಟೆಯ ಪಂಚರಾತ್ರಂ ಅಂತ 100 ಕೋಟಿ ಶ್ಲೋಕ ಪಂಚರಾತ್ರ ಅಂದರೆ 100 ಸಂಹಿತೆಗಳು. ಹಾಗಾಗಿ 1000 ತಲೆಯ ಶೇಷನಿಗೆ ಅದು ಯೋಗ್ಯ. ಅವನು ತನ್ನ ಫೋರ್ಸನ್ನು ಉಗ್ರಶ್ರವಸ್ಸನಲ್ಲಿ ಹಾಕಿದ. ಇವತ್ತೆಲ್ಲ ಪುರಾಣಗಳು ನಮಗೆ ಸಿಗುವಂಥದ್ದು ಮಹಾಭಾರತ ಮೈನ್ ಉಗ್ರಶ್ರವಸ್ಸಿನಿಂದ. ಬಲರಾಮನ ಶೇಷನ ಪೌರುಷೇಯ ಸಂಹಿತೆಯ ಅಭಿಮಾನಿಯ ವಿಶೇಷ ಅನುಗ್ರಹಕ್ಕೆ ಪಾತ್ರನಾದ. ಇದೆಲ್ಲ ಕಲಿಬೇಕಾದ್ದು, ನೋಡಬೇಕಾದ್ದು. ಆದ್ದರಿಂದ ನಮ್ಮ ಮನಸ್ಸು ಒಂದೊಮ್ಮೆ ಪುರಾಣದೆಡೆಗೆ, ಸಂಹಿತೆಯೆಡೆಗೆ, ಪೌರುಷೇಯ ಕೃತಿಗಳೆಡೆಗೆ ಅಪ್ಪಿಕೊಂಡು ಓಡ್ತದೆ ಅಂದರೆ ಅಲ್ಲಿ ಶೇಷ ಇದ್ದಾನೆ ಅಂತ ಅರ್ಥ, ಕೆಲಸ ಮಾಡಿದ್ದಾನೆ ಅಂತ ಅರ್ಥ. ಮತ್ತು ವೇದಗಳನ್ನು ಓದಲಿಕ್ಕೆ ಹೋದರೆ ಅಪೌರುಷೇಯ ಕೃತಿಗಳೆಡೆಗೆ ನಮ್ಮ ಮನಸ್ಸು ಹಾರಿದರೆ ಅಲ್ಲಿ ಗರುಡ ಬರ್ತಾನೆ. ಗರುಡ ಸರ್ವ ವೇದಾನಾಂ, ಎಲ್ಲ ವೇದಗಳಿಗೆ ಅವ. ಅದು ಹಾರಿಕೊಂಡು ಹೋಗುವ ಸೊತ್ತುಗಳು ವೇದ. ಸಸೂತ್ರ ಹೋಗುವುದೇ ಇಲ್ಲ, ಒಂದಕ್ಕೊಂದು ಲಿಂಕೇ ಇಲ್ಲ. ಒಂಚೂರು ಕಣ್ಣು ಮುಚ್ಚಿ ತೆಗೆದಾಗ ನಾವು 1 ಮೈಲ್ ದೂರ ಇರ್ತೇವೆ ಗರುಡ ಹಾರಿದಾಗೆ. ಅದು ವಿಷಯ ಅಲ್ಲಿ ಹೋಗಿದೆ ಈಗ. ಅಂದು ವೇದಗಳಿಗೆ ಲಿಂಕ್ ಇಲ್ಲ ಯಾಕೆ ಕೇಳಿದರೆ, ಒಂದಕ್ಕೊಂದು ಸಂಬಂಧ ಇಲ್ಲದಂತೆ ಹಾರಿಕೊಂಡು ಹೋಗುವುದು ಯಾಕೆ ಕೇಳಿದರೆ ಅದು ಗರುಡನ ನಿಯಮನದಲ್ಲಿರ್ಕೋ. ಅದನ್ನು ಒಂದೊಮ್ಮೆ ಗರುಡ ಅವನಿಗೆ ಪಕ್ಷಿ ಸಮೀಕ್ಷೆ ಆದರೆ ಒಳ್ಳೆ ವೇದ ಬರ್ತದೆ ಅಂತ ಅರ್ಥ. ಗರುಡ ಸರ್ವೇದ. ಹಾಗೆ ಅಪೌರುಷೇಯ ಮತ್ತು ಪೌರುಷೇಯ ಅವರಿಬ್ಬರಿಗೆ ಗರುಡ ಮತ್ತು ರುದ್ರರು, ಗರುಡ ಮತ್ತು ಶೇಷರು. ಹಿಂದಿನ ಶೇಷ ರುದ್ರ ಉಳಿದ ವಿಷಯಗಳಿಗೆ. ಹಾಗಾಗಿ ಇಲ್ಲಿ ಅವರೆಲ್ಲ ಮಾತಾಡೋದಿಲ್ಲ. ಚಿತ್ತಕ್ಕೆ ಬಂದಾಗ ಇಲ್ಲ, ಚಿತ್ತ ಮತ್ತು ಚೇತನಕ್ಕೆ ಭಾರತೀ ಪ್ರಾಣರೇ ಹೆಚ್ಚು ಕೆಲಸಗಾರರು. ಆದ್ದರಿಂದ ಇವಾಗ ಗಟ್ಟಿಯಾಗಿ ಹೇಳಿದ, ಇಲ್ಲೆಲ್ಲ ನೀವು ಇರ್ಬೋದ್ರಿ, ಅಲ್ಲಿ ಬನ್ನಿ, ಇಂದ್ರಿಯಗಳ ಒಳಗೆ ಹೋಗಿ, ಒಳಗಿನ ನೆನಪಿಗೆ ಹೋಗಿ, ಇನ್ನೂ ಹಳೆಯ ಯೋಚನೆಗೆ ಹೋಗಿ, ಎಲ್ಲ ನಾವೇ ಇರುವುದು ಅಂತಾನಾಗ.
ಅಹಮೇವ ಏತತ್, ನಾನೇ ಅಂದೆ. ಈಗ ವಯಮೇತತ್ ಅಂದಿದ್ದಾರೆ, ವಯಮೇವ ಅಲ್ಲಿಲ್ಲ ಅವರು, ನಾವೇ ಅಂತ ಹೇಳಲಿಲ್ಲ. ನಾವಿದನ್ನು ಒತ್ಕೊಳ್ತೇವೆ ಅಂತ ಅವರೆಲ್ಲ ಒಟ್ಟು ಸೇರಿ ಹೇಳುವಾಗ ಒಬ್ಬೊಬ್ಬರು ನಾವು ಅಂತ ಹೇಳಿಕೊಂಡಿದ್ದಾರೆ. ಇಲ್ಲಿ ಪ್ರಾಣ ಹೇಳ್ತಾನೆ ನಾನೇ ಅಂತಾನೆ. ಅಹಮೇವ ಏತತ್ ಬಾಣಮವಷ್ಟಭ್ಯ ಪಂಚದ ಆತ್ಮಾನಂ ಪ್ರವಿಭಜ್ಯ. ಇಲ್ಲಿ ಒಂದು ಮಾತು ಹೇಳಿ ಹೋಗ್ತೇನೆ ಮುಂದಕ್ಕೆ. ಇಲ್ಲಿ ಪ್ರ ಎನ್ನುವುದನ್ನು ಇಟ್ಟುಕೊಂಡದ್ದರಿಂದ ಒಂದು ಅರ್ಥ ಕೊಟ್ಟೇ ಅಲ್ಲ, ಮತ್ತೊಂದು ಅರ್ಥ ದೇವರ ವಿಶೇಷವಾದ ಸೇವೆಯಿಂದ ಎನ್ನುವ ಅರ್ಥ ಉಂಟು. ನಾನೇ ಅಂದರೆ ನಾನೇ ಎನ್ನುವುದು ನಾನು ದೇವರನ್ನು ಬಿಟ್ಟು ಇರುವುದೇ ಇಲ್ಲ, ಆದ್ದರಿಂದ ನಾನು ಅಂತ ಅರ್ಥ ಹೇಳುವಾಗ ಅದು ಇನ್ನು ನಾರಾಯಣ ಇಲ್ವ ಕೇಳಬೇಡಿ, ಉಂಟು, ಅದು ಮತ್ತೆ ಅರ್ಥ ಹೇಳ್ತೇನೆ ಕೊನೆಗೆ. ಹಾಗಾಗಿ ಇದು ಎಲ್ಲಿ ಉಂಟು ಅಂತ ತೋರಿಸಿಬಿಟ್ಟದ್ದು ನಾನು. ಪ್ರವಿಭಜ್ಯ ಎನ್ನುವಲ್ಲಿ ಪರನಿದ್ದಾನೆ, ಪ್ರಾಣ ಭಗವಂತ ಇದ್ದಾನೆ. ಭಗವಂತ ಹೇಳಿಯೇ ಪ್ರಾಣ ಮಾಡು. ಮಹಾಭಾರತ ಮಹಾಯುದ್ಧದಲ್ಲಿ ಭೂಭಾರ ನಾಶದಲ್ಲಿ ಧರ್ಮಸ್ಥಾಪನೆಯ ವ್ಯವಸ್ಥೆಯಲ್ಲಿ ಕೃಷ್ಣನಿಗೆ ಪ್ರಧಾನಾಂಗಂ ಭೀಮಾರುತಿ ಅಂತ ಭೀಮಸೇನ ಗಟ್ಟಿ. ಕೃಷ್ಣ ಮಾಡೋದಿಲ್ಲ ಅಂದರೆ ನಾನು ಮಾಡ್ತೇನೆ ಮಾರೆಯ, ನಿನ್ನ ಹೆಸರು ಇಡ್ತೇನೆ, ನೀನು ಬೇಕೆ ಅಂತ. ಆದ್ದರಿಂದ 18 ಬಾರಿ ಹೋರಾಟ ಕೊಟ್ಟ ಜರಾಸಂಧನನ್ನು ನೆಪ್ಪೆ ñೈ ಮಾಡಿದ ಭೀಮಸೇನ, ಮುಗಿಸಿದ್ದವ. ಗುದ್ದಿ 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 ಎದುರೇ ಅವನಿಗೆ ತೋರಿಸಿ ಭಾಳ ಚೆನ್ನಾಗಿ ಸುಮಾರು ದಿನ ತಕ್ಕೊಂಡು ಇರಲಿ ಅಂತ. ದೊಡ್ಡ ಪಿಂಡ ಅಂತ ಗೊತ್ತಾಗಬೇಕಾದ್ರೆ ಸುಮಾರು ದಿನ ಗುದ್ದುವೆ ಅಂತ. ಇವೆಲ್ಲ ಬೇಗ ಹೋಗಿದೆ. ಕೀಚಕ ಆಗಲಿ ಅಥವಾ ಅಲ್ಲಿ ಹಿಡಿಂಬ ಆಗಲಿ, ಅದು ಕಿರ್ಮೀರಾಗಲಿ, ಕಿರ್ಮು ಹೊತ್ತಿನಲ್ಲಿ ಹೋಗಿ ಹಾಕಿದೆ. ಅಷ್ಟು ಗಮ್ಮತ್ತಿತ್ತವ. ಕಿರಿಕಿರಿ ಮಾಡಿದ ಅಲ್ಲೇ ಮುಗಿಸು. ತುಂಬ ಕೋಪ ಇತ್ತವನಿಗೆ. ವನವಾಸಕ್ಕೆ ಹೊರಟದ್ದಷ್ಟೇ ಎದುರು ಬಂತು ಪ್ರಾಣಿ ಅಂದ, ಮುಗಿಸೇ ಬಿಟ್ಟ. ನಾವು ಸೊಳ್ಳೆ ಹೊಡೆದಾಗಿ ಹೊಡೆದಿದ್ದ ನಾವು ಕಿರ್ಮೀರನನ್ನು. ಹಿಡಿಮನಲ್ಲಿ ಆಡ್ತಿದ್ದ. ಒಮ್ಮೆ ಹೊರಗೆ ಆಗಲೂ ಗರ್ವ ಇತ್ತವನಿಗೆ. ಹೊರಗೆ ಬಂದಾಯ್ತಲ್ಲ, ಗಮ್ಮತ್ತಿತ್ತು. ಒಂದು ಬೆಳಗಿನವರೆಗೆ ಒಂದು ಇದು ಎಂತ ಹೇಳ್ತೇವೆ ನಾವು, ರಂಗ ಬಯಲಾಟ ಇದ್ದ ಹಾಗೆ ಖುಷಿ ಆಯ್ತು ಅವನಿಗೆ. ಒಂದು ಹಿಡಿಂಬ 3 ಮೈಲು ಅವನದ್ದು ಆಗ ರಂಗಾಯಣ ಬಯಲಾಟದಲ್ಲಿ. ಹಿಡಿಂಬ ಮತ್ತು ಭೀಮನ ಬಯಲಾಟ 3 ಮೈಲು ಸುತ್ತಳತೆಯಲ್ಲಿ ಮುಗಿದೋಗಿದೆ. ನಮ್ಮದೀಗೆ ಮಹಿಷಾಸುರ ಎಲ್ಲ ಬಂದರೆ ಒಂದು ಗದ್ದೆ ಮಾತ್ರ ಸಾಕಾಗ್ತದೆ ನಮಗೆ, ಅದು ಬೇಕಾಗ್ತದೆ ಮಾತ್ರ ಅವನಿಗೆ. ಇವು ಆಗಲ್ಲ. ಸಹಜವಾಗಿ ಅಲ್ಲಿದ್ದದ್ದು ಏನಿಲ್ಲ, ಕಲ್ಲು ಬಂಡೆ ಮರ ಮಟ್ಟು ಎಂಥದಿಲ್ಲ, ಸಪ್ಪಾಯಿ 3 ಮೈಲು ವಿಸ್ತೀರ್ಣದಲ್ಲಿ ಭೀಮ ಮತ್ತು ಹಿಡಿಂಬ ಉರುಳಾಡಿದ್ದಾರೆ. ಸಪ್ಪಾಯಾಗಿದೆ, ಕೈಯಲ್ಲಿ ಸಿಕ್ಕಿದ್ದನ್ನು ಗುದ್ದಿ ñಕ್ಕೆ ಮಾಡಿ. ಆದರೂ ಅರ್ಜುನ ನೋಡಿ ಹೇಳ್ತಾನೆ, ಭೀಮಣ್ಣ ನಾನು ಬರ್ತೇನೆ, ಸುಮ್ಮನೆ ಆಟ ನೋಡು ಅಂದ, ಗಮ್ಮತ್ತು ನೋಡು ಅಂದ. ಕೀಚಕ ಅದೂ ಅಲ್ಲ. ಕೀಚಕ ರಾತ್ರಿ ಬೆಳಗಿನಾಗಿ ಮುಗಿಸೋಗಿದ್ದಾನೆ. ಒಂದೇ ಕೋಣೆ ಒಳಗೆ 3 ಮೈಲೆಲ್ಲ ಇಲ್ಲ. ಅದು ನಾಟ್ಯಾಲಯದಲ್ಲೇ ಮುಗಿದೋಯ್ತು ಅವನ ಪ್ರಾಣ, ಅಲ್ಲಿಗೆ ಕಥಂ. ಜರಾಸಂಧ ಆಗಲ್ಲ, ಅದು ಅವನ ಊರು ಮಗಧ. ಹಾಗಾಗಿ ಬಿಹಾರದ ಆಚೆ ಭಾರಿ ಖುಷಿಯಾಗಿದೆ. ಕೃಷ್ಣನಿಗೂ ಇದ್ದಾನಲ್ಲ, ಅವನಿಗೆಲ್ಲ ತನ್ನ ವರಸೆ ಪಟ್ಟೆ ಎಲ್ಲ ತೋರಿಸಬೇಕು ಅಂತ ಭೀಮನಿಗೂ ಇಷ್ಟ. ಅವರವರು ಗುದ್ದಿಕೊಳ್ತಾ ಇದ್ದಾರೆ. ರಾತ್ರಿಯಾಗಲು ಎನ್ನದೆ ಗುದ್ದಿಕೊಂಡದ್ದು. ಮತ್ತೆ ಮಧ್ಯೆಯಲ್ಲಿ ಬ್ರೇಕ್ ಇಲ್ಲ. ಈ ನಮ್ಮದೆಲ್ಲ ರೆಕಾರ್ಡ್ ಮಾಡಲಿಕ್ಕೆಲ್ಲ ಗಿನ್ನೆಸ್ಸಿಗೆಲ್ಲಿ ಆಗುವಾಗ ಮಧ್ಯೆಯಲ್ಲಿ 4 ಗಂಟೆ ಮಲಗಿ ಬರೋದು, ಕುಡಿದು ಬರೋದು, ತಿಂದು ಬರೋದು, ಸ್ನಾನ ಮಾಡಿ ಅದೆಲ್ಲ ಇಲ್ಲ. ಹೇಸಿಗೆ ಅಂತಾರೆ. ಅದೆಂಥ ಕರ್ಮ. ಹಾಗಿದ್ರೆ ನಾವು ನಾನು ಅಂಥದ್ದಾದರೆ 100 ದಿನ ಉಪವಾಸ ಮಾಡಬಲ್ಲೆ. ಮಧ್ಯೆಯಲ್ಲಿ ತಿನ್ನಲಿಕ್ಕೆ ಕುಡಿಲಿಕ್ಕೆ ಉಂಟದಾದರೆ ಬಂದು ಕೂತ್ಕೊಳ್ಳೋದು ಉಪವಾಸ, ಮತ್ತೆ ಹೋಗೋದು ಮತ್ತೆ ತಿಂದು ಬಂದು ಕೂತು ಉಪವಾಸ. ಇದು ಗಿನ್ನೆಸ್ ಪುಸ್ತಕ ಇಡೀ ನಂದೇ ದಾಖಲೆ ಆಗ್ತದೆ ಕೊನೆಗೆ. ಹಾಗೆ ಮಾಡೋದಾದರೆ ನಾನ್ ಬ್ರೇಕೇಬಲ್ ಆಗಬೇಕು. ನಾನು ರಾತ್ರಿ ಮಾತಾಡ್ಲಿಕ್ಕೆ ಕೂತ್ರೆ ಬೆಳಿಗ್ಗೆವರೆಗೆ ಮಾತಾಡೋದುಂಟು ಪ್ರವಚನ ಮಾಡ್ತಾ. ಏನು ಇಟ್ಕೊಂಡು ಮಾಡೋದಾದರೆ 3 ಅಲ್ಲ 300 ದಿವಸ ಮಾತಾಡ್ಬೋದು. ಎಲ್ಲ ಹೊತ್ತಿಗೆ ಹೇಳೆಲ್ಲ ಇಟ್ಟರಲ್ಲಿ ಬಿಡಿಸಿ ಹೇಳಿದ್ರೆ ಏನು ತಪ್ಪುಂಟು. ಹಲವು ಅನುವಾದಗಳು ಮಾಮೂಲಿ ಬರೆದಿರ್ತವೆ. ಅದನ್ನೇ ಹೇಳೋದಾದರೆ ಯಾರಿಗೆ ಏನಾಗ್ತದೆ? ಹೊಸ ವಿಷಯಗಳು ಹೇಳ್ತಾ ಬರಬೇಕು. ಖಾಲಿ ಇದ್ದದ್ದನ್ನು, ಯಾರೋ ನೆಕ್ಕಿದ್ದನ್ನು, ಮೂಸಿದ್ದನ್ನು, ಹೇತಾಗಿದ್ದನ್ನೆಲ್ಲ ಬಾಚುವುದಲ್ಲ. ಇದು ನಿಜವಾಗಿ ಚಾರ್ಮ ಅಂದರೆ, ವಾಸ್ತವ ಅಂದರೆ ಅದು ಕಲಿಕೆ. ಇದೇ ಹೇಳ್ತಾ ಇದ್ದಾನೆ ಪ್ರಾಣ. ಅಹಮೇವ ಏತದಂದವ, ನಾನೇ ಅಂದಾನೆ. ನಾನೇ ಏನಾಯಿತು ಕೇಳ್ತಾನೆ. ಅಂತಹ ದೇವರ ಪೂರ್ತಿ ಶಕ್ತಿ ಪಾತವನಲ್ಲಿದೆ. ಅಹಮೇವ ಏತತ್ ಬಾಣಂ ಏತತ್ ಪಂಚದ ಆತ್ಮಾನಂ ಏತತ್ ಪ್ರವಿಭಜ್ಯ ಬಾಣಂ ಅವಷ್ಟಭ್ಯ ವಿಧಾರಯಾಮಿ ಅಂತಾನೆ. ಹೊತ್ಕೊಂಡಿದ್ದೇನೆ ಅಂತ. ನಾನು ನಿಮಗೆ 5 ಪ್ರಕಾರದಲ್ಲಿದ್ದ ಪ್ರಾಣನ, ಅದು ಚಿತ್ತಚೇತನಗಳಲ್ಲಿ ಹರಿವು ನಿಂತ ದೇವರ ಸೇವೆಯಲ್ಲಿ ತನ್ನದೇ ಪೂರ್ತಿ ಪಾತ್ರ ಉಂಟು ಅಂತ ದೇವರೇ ಹೇಳಿಕೊಂಡದ್ದಕ್ಕೆ ಹೇಳಿಕೊಂಡವ, ಮತ್ತೇನಿಲ್ಲ. ಅವನಿಗೇನು ಅಹಂಕಾರ ಅಲ್ಲ. ದೇವರು ಹೇಳಿದ್ದಾನೆ ನೀನೇ ಪ್ರಧಾನ ಅಂತ ಹೇಳಿಕೊ. ಯಾಕೆಂದರೆ ನಾನು ನಿನ್ನನ್ನು ಸೃಷ್ಟಿ ಮಾಡಿದೆ ಅದಕ್ಕೆ. ಯಸ್ಮಿನ್ನು ಹಂ ಪ್ರತಿಷ್ಠಿತೆ ಪ್ರತಿಷ್ಠಾಸ್ಯಾಮಿ ಯಸ್ಮಿನ್ ಉತ್ಕ್ರಾಂತಿ ಉತ್ಕ್ರಮಿಷ್ಯಾಮಿ ಸಪ್ರಾಣಮಸೃಜತ ಅಂತ ದೇವರು ಇಷ್ಟಪಟ್ಟು ಹೇಳಿದ್ದು. ನಾನು ಯಾವಾಗ ಹೇಳಬೇಕು ಅಂತ ಉಂಟೋ ಆಗ, ಯಾರು ಹೇಳ್ತಾನೆ ಆಗ ಹೇಳುತ್ತೇನೆ, ಯಾರು ಬರ್ತಾನೆ ಆಗ ಬರ್ತೇನೆ. ಅದಕ್ಕೋಸ್ಕರ ಒಂದು ಜನ ಬೇಕು ಅಂತೇಳಿ ಪ್ರಾಣನನ್ನು ತಂದದ್ದಂತೆ. ದೇವರ ಪಿಯೆ ಇದ್ದ ಹಾಗೆ ಎಲ್ಲ ಸವಲತ್ತು ಅವನ ಕೈಯಲ್ಲಿ, ಎಲ್ಲ ವಿಷಯ ಅವನಿಗೆ. ದೇವರು ಫ್ರೀ. ಯಾಕೆ? ಪ್ರಾಣನಿಗೆ ಅಷ್ಟು ಇಡೀ ಬ್ರಹ್ಮಾಂಡದ ಪೂರ್ತಿ ಪಯಣ ಇದೆ. ಪ್ರತಿಯೊಬ್ಬರ ಉಸಿರು ಅವನ ಕೈಯಲ್ಲಿದೆ.
ಆದರೆ ಅವನು ಹೇಳಿದ್ದು ಸತ್ಯವೇ. ಏತದ್ ಬಾಣಂ ಅಂತಾನೆ, ಇದೆಲ್ಲ ಹಿಡ್ಕೊಂಡದ್ದು ನಾನು ಪ್ರವೇಶ ಮಾಡಿ. ಇವನು ನಿಜವಾಗಿ ಪ್ರವೇಶವ. 72,000 ಕಾಣುವ ನಾಡಿಗಳಲ್ಲಿಯೂ ಪ್ರಾಣನ ಪ್ರವೇಶ ಇದೆ, ಶಕ್ತಿ ಇದೆ. ಪ್ರಾಣಶಕ್ತಿ ಅಂದರೆ ಅದುವೇ. ಅದು ಸುಮ್ಮನೆ ಲೆಕ್ಕ ಹೇಳಿದ್ದು. ಕೋಟಿಗಟ್ಟಲೆ ಉಂಟು, ಮಿಲಿಯಗಟ್ಟಲೆ ಉಂಟು ನರದಂತುಗಳು. ಹಾಗೆ ಅವನು ಹೇಳಿಕೊಂಡ. ಏನಾಯಿತು ಅಂದರೆ, ನಾನು ಅರ್ಥ ಮಾಡಿಸಿದೆ, ನಿಮಗೆ ಅರ್ಥ ಆಯಿತು. ಆದರೆ ಅವರಿಗೆ ಅರ್ಥ ಆಗಬೇಕಲ್ಲ. ಮೋಹಮ ಪದ್ಯಥ ಅಂತ ಅದಕ್ಕೆ ಹೇಳಿದ್ದು. ನಿಮಗೆ ಮಂಡೆ ಸಮ ಇಲ್ಲ ಅಂದಿದ್ದಾನವ. ಮೋಹ ಅಂದರೆ ಹಾಗೆ. ಅದಕ್ಕೆ ಗಟ್ಟಿಯಾಗಿ ಹೇಳ್ತಾನೆ, ತೇ ಶ್ರದ್ಧ ದಾನಾಹ ಬಭೂ. ಅವರಿಗೆ ಶ್ರದ್ಧೆ ಬರಲಿಲ್ಲಂತೆ, ನಂಬಿಕೆ ಕಳ್ಕೊಂಡಿದ್ದ. ತೇ ಅಶ್ರದ್ಧ ದಾನ. ಇದು ಸುಮ್ಮನೆ ಬೋಗಸ್ಸು. ನಾವು ಇಷ್ಟು ಜನ ಸೇರಿ ಇದನ್ನು ಓದ್ಕೊಳ್ಳುತ್ತೇವೆ, ಇವ ಒಬ್ಬನೇ ಅಂತೆ ಅಂತ ಅಂತ ಸ್ವಲ್ಪ ಅವರಿಗೆ ಮಂಡೆ ಕಿರಿಕಿರಿ ಆಯಿತು. ನಿಜವಾಗಿ ಕಣ್ಣು ಹೌದಲ್ಲ, ಸೂರ್ಯ ಇಲ್ಲದೆ ಎಂದು ಯೋಚನೆ ಮಾಡಬಹುದು. ಇಲ್ಲ, ಹುಟ್ಟುವ ಮಗುವಿನ 6 ತಿಂಗಳವರೆಗಿನ ಕಣ್ಣಿಗೆ ಸೂರ್ಯ ಬರುವುದಿಲ್ಲ, ದೇವರು ಬಿಡುವುದಿಲ್ಲ. ಬಂದರೆ ಕಣ್ಣು ಸುಟ್ಟೋಗ್ತದೆ. ಕಿವಿಗೆ ಯಮನನ್ನು ನಿವೃತ್ತಿಯನ್ನು ಕಳಿಸುವುದಿಲ್ಲ. ಕೈಕಾಲುಗಳಿಗೆ ಇಂದ್ರ ಜಯಂತ್ ಉಪೇಂದ್ರರನ್ನು ಭರಿಸುವುದಿಲ್ಲ. ಯಾವ ಇಂದ್ರಿಯಗಳಲ್ಲಿಯೂ ಇತರ ದೇವತೆಗಳನ್ನು ಒಳಗೆ ಹೋಗಲಿಕ್ಕೆ 6 ತಿಂಗಳು ಹುಟ್ಟುವವರೆಗೆ ಹುಟ್ಟಿದ ನಂತರ ಬಿಡುವುದಿಲ್ಲ. ಎಲ್ಲ ಪ್ರಾಣನೇ ನೋಡಿಕೊಳ್ಳುವುದಾಗ. ಯಾವುದಾದ್ರೂ ಈಗ ನಮ್ಮ ಮೊನ್ನೆ ಕಾಶ್ಮೀರ ಇನ್ನೂ ದೇಶಗಳು ಇದ್ದಾಗೆ ಅವ್ಯವಸ್ಥೆ ಇರತಕ್ಕಂಥ ನೇಷನ್ಸ್ಗಳನ್ನು, ಪ್ರದೇಶಗಳನ್ನು ಅದು ರಾಷ್ಟ್ರಪತಿ ಆಡಳಿತೆಯಲ್ಲಿಟ್ಟುಕೊಳ್ಳುತ್ತೇವೆ. ಅದನ್ನು ಪ್ರಧಾನಿಗಳೇ ನೋಡಿಕೊಳ್ಳುತ್ತಾರೆ. ಕೊನೆಗೆ ಅಲ್ಲಿನ ರಾಜ್ಯಪಾಲರಿಗೆ, ಮಿನಿಸ್ಟರ್ಸಿಗೆಲ್ಲ ಬಿಟ್ಟುಕೊಡುವುದು. ಆದ್ದರಿಂದ ಮೊದಲು ರಾಜ್ಯ ವಿಸ್ತಾರ ಮಾಡುವಾಗ ಸರಿಯಿಲ್ಲದ ದೇಶಗಳನ್ನು, ತುಂಡರಸರನ್ನು ಇಡುವ ಮುಂಚೆ ತಾನೇ ಪಟ್ಟದರಸ ನೋಡಿಕೊಳ್ಳುವ ಹಾಗೆ, ಮತ್ತೆ ಸರಿಕಟ್ಟಾದ ನಂತರ ಅಲ್ಲಿ ಸೈನ್ಯ, ಅಲ್ಲಿ ವ್ಯವಹಾರ, ಅಲ್ಲಿ ಕೋಟೆ ಕೊತ್ತಳೆ ಎಲ್ಲ ಆದ ನಂತರ ಬಿಟ್ಟುಕೊಡೋದು, ನೀವು ನೋಡಿಕೊಳ್ಳಿ ಅಂತ. ಹಾಗೆ 6 ತಿಂಗಳವರೆಗೆ ದೇಹದಲ್ಲಿ ಕಣ್ಣು, ಕಿವಿ ಮುಂತಾದ ಇಂದ್ರಿಯಗಳು ಮಗುವಿನಲ್ಲಿ ಚಮತ್ಕಾರಪೂರ್ಣವಾಗಿ ದುಡಿಸಲಿಕ್ಕೆ ಶುರುವಾಗುವವರೆಗೆ ಪ್ರಾಣನೇ ಪ್ರವೇಶ ಮಾಡಿ ಬಹುರೂಪಗಳಿಂದ ನೆಲೆಗೊಂಡು ಆಯಾ ಕೆಲಸವನ್ನು ಮಾಡ್ತಾ ಇರ್ತಾನೆ. ಮುಂದೆ ಮೆಲ್ಲಕ್ಕೆ ಸರಿ ಮಾಡಿಕೊಟ್ಟು ಕಣ್ಣನ್ನು ಸೂರ್ಯನಿಗೆ ಬಿಟ್ಟುಕೊಡ್ತಾನೆ ಅಂದರೆ ಸೂರ್ಯ ಇಲ್ಲಿ ಮಾತ್ರ ಅಲ್ಲ, ಪ್ರಾಣ ಸೂರ್ಯನ ಒಳಗಿದ್ದುಕೊಂಡು ಕೆಲಸ ಮಾಡ್ತಾನೆ. ತತ್ರ ಸ್ಥಿತೋ ವಿಷ್ಣು ತತ್ತ ಶಕ್ತಿ ಪ್ರಬೋಧೆಯನ್ನಿದ್ದಾಗೆ ಸರ್ವೇಂದ್ರಿಯಾಭಿಮಾನಿಸ್ಥ ಮುಖ್ಯ ಪ್ರಾಣಸ್ಥ ವಿಷ್ಣುನ ಪ್ರೇರಿತ. ಹೀಗಾಗಿ ಪ್ರಾಣ ಎಲ್ಲ ಇಂದ್ರಿಯಗಳಲ್ಲಿ ನಿಂತಿದ್ದಾನೆ, ಜತೆಯಲ್ಲಿ ಉಳಿದವರನ್ನು ಕೆಲಸ ಮಾಡಿಸ್ತಾನೆ. ಆನಂತರ ಅದರಲ್ಲಿ ಭಗವಂತನ ಪ್ರೇರಣೆ ಇದ್ದೇ ಇರ್ತದೆ ಎನ್ನುವ ರಹಸ್ಯದ ಚಿಂತನೆಯೊಂದಿಗೆ ಅವರಿಗೆ ಒಪ್ಪಿಗೆ ಆಗಲಿಲ್ಲ ಎನ್ನುವ ಗೆರೆಯನ್ನು ಹಾಗೆ ಇಟ್ಟುಕೊಳ್ಳುವ. ನಾನು ನಿಮಗೆ ಒಪ್ಪಿಗೆ ಆಗುವಾಗೆ ಪೂರ ಹೇಳಿದೆ, ಎಲ್ಲ ನಾಳೆ ಮತ್ತೆ ಯಾರಾದರೂ ಬಾರದೇ ಇದ್ದರೆ ಅದಕ್ಕೋಸ್ಕರ ಮೊದಲೇ ಒಪ್ಪಿಗೆ ಹೇಗೆ ಆಗಬೇಕು ಎನ್ನುವುದನ್ನು ಹೌದಲ್ಲ ಅಂತ ಕ್ವಶನ್ ಮಾಡಿಕೊಂಡು ಮಂಡೆಯಲ್ಲಿ ಹೋಗಬೇಡಿ. ಮತ್ತು ಸಹಜವಾದ ಒಂದು ತರ್ಕ ಏನು ಕೇಳಿದರೆ, ಎಂತಾದರೂ ಉಸಿರುಗಟ್ಟಿದ್ರೆ ಅಲ್ವಾ ಕಣ್ಣು ಕಾಣುವುದಾಗಲಿ ಕಿವಿ ಕೇಳುವುದಾಗಲಿ, ಅದು ಹೌದಲ್ವಾ ಅಂತ. ಅದರಿಂದ ಪ್ರಾಣ ಹೇಳಿದ್ದರಲ್ಲಿ ಔಚಿತ್ಯ ಇದೆ, ಪ್ರಧಾನವಾಗಿ ಹೌದು. ಆದರೂ ಸೂರ್ಯ ಬೇಕಲ್ಲ ಅಂದರೆ ಅಲ್ಲ ಎನ್ನುವುದನ್ನು ಮತ್ತೆ ನಾಳೆ ಸೇರಿದಾಗ ಚಿಂತನೆ ಮುಂದುವರಿಸುವ. ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ ನಾರಾಯಣ.